10ನೇ ಅಧ್ಯಾಯ. ಅದರ 10ರಿಂದ 12 ವಚನಗಳು ಓದಿಕೊಳ್ಳೋಣ. ಯಾರಾದರೂ ಓದ್ರಿ ಗಟ್ಟಿಯಾಗಿ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ವಾಕ್ಯಗಳನ್ನು ಇವತ್ತು ನಾವು ಧ್ಯಾನಿಸುವಾಗ ವಾಕ್ಯದ ಸತ್ಯಗಳು ನಮ್ಮ ಹೃದಯದ ಆಳದಲ್ಲಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯಗಳನ್ನು ಕದ್ದುಕೊಳ್ಳಬೇಕೆಂದು, ವಾಕ್ಯಗಳನ್ನು ನುಂಗಿ ಬಿಡಬೇಕೆಂದು, ವಾಕ್ಯದ ವಿರುದ್ಧವಾಗಿ ಕೆಲಸ ಮಾಡಬೇಕೆಂದು ನೋಡುವ ಅಂಧಕಾರ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತೇವೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದ ಶಕ್ತಿಯಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿಕೊಳ್ತೇವೆ. ದೇವರಾತ್ಮನೇ ಬಾ ಸ್ವಾಮಿ, ನಮ್ಮ ಹೃದಯಗಳನ್ನು ತೆರೆ, ನಮ್ಮ ಬುದ್ಧಿಯನ್ನು ತೆರೆ, ನಿನ್ನ ಕಾರ್ಯ ಮಾಡು ಕರ್ತನೇ. ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಗ್ರಹಿಸದಂತೆ ತಡೆಯುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತೇವೆ. ನಮ್ಮನ್ನು ಯೇಸುವಿನ ರಕ್ತದ ಶಕ್ತಿಯಲ್ಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡಿಕೊಳ್ತೇವೆ. ನೀನು ಯಾರಾಗಿದ್ದಿ ಕರ್ತನೇ, ನೀನು ಎಂಥವನಾಗಿದ್ದೆ ಎಂಬುದಾಗಿ ನಾವು ಗುರುತಿಸಿ ನಿನಗೆ ನಾವು ಅಂಟಿಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಕರ್ತನೆ, ಆಮೆನ್. ಯೋಹಾನನ ಸುವಾರ್ತೆಯಲ್ಲಿ ಒಂದು ವಿಶೇಷತೆ ಇರುವುದನ್ನು ನೋಡ್ತೇವೆ. ಅಲ್ಲಿ ಆ ಒಂದು ಯೋಹಾನನ ಸುವಾರ್ತೆಯಲ್ಲಿ ಅನೇಕ ಒಂದು ಡಿಕ್ಲರೇಷನ್ ಯೇಸು ಸ್ವಾಮಿ ಮಾಡೋದನ್ನು ನೋಡ್ತೇವೆ. ಐ ಆಮ್, ನಾನೇ ನಾನೇ ಎಂಬುದಾಗಿ ಆತನು ಹೇಳೋದನ್ನು ನೋಡ್ತೇವೆ. ಇಲ್ಲಿ ಯೋಹಾನನ ಸುವಾರ್ತೆ ಅದರ ಮೊದಲಿನ ಭಾಗದಲ್ಲಿ 3ನೇ ಅಧ್ಯಾಯದಲ್ಲಿ ಕೂಡ ನಾವು 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮೊದಲನೇದಾಗಿ ಐ ಆಮ್ ಹಿ ಅಥವಾ ಐ ಆಮ್ ದ ಮೆಸ್ಸಾಯ ಎಂಬುದಾಗಿ ಯೋಹಾನ 4:26 ಹೇಳುವುದನ್ನು ನೋಡ್ತೇವೆ. ಐ ಆಮ್ ದ ಮೆಸ್ಸಾಯ. ಬೇರೆ ಬೇರೆ ಕಡೆಗಳಲ್ಲಿ ಆತನು ಹೇಳ್ತಾನೆ ಐ ಆಮ್ ದ ವೇ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಐ ಆಮ್ ದ ರೆಸರಕ್ಷನ್ ಆ್ಯಂಡ್ ಲೈಫ್, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಆತನು ಹೇಳುವುದನ್ನು ನೋಡ್ತೇವೆ. ಈ ರೀತಿಯಾಗಿ ಅಲ್ಲಿ ಯೇಸು ಸ್ವಾಮಿ ಐ ಆಮ್ ಎಂಬುದಾಗಿ ಅನೇಕ ಕಡೆಗಳಲ್ಲಿ ಸುವಾರ್ತೆ ನಾವು 10ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ಐ ಆಮ್ ದ ಗುಡ್ ಶೆಪರ್ಡ್, ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಆತನು ಹೇಳ್ತಾ ಇರೋದನ್ನು ನಾವು ನೋಡ್ತೇವೆ. ಇಲ್ಲಿ ಅದನ್ನು 2 ಸಾರಿ ಅದರ 14-15ನೇ ವಚನದಲ್ಲಿ ಕೂಡ ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ, ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಬೇರೆ ಸಮಯದಲ್ಲಿ ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಈ ರೀತಿಯಾಗಿ ಕರ್ತನು ಹೇಳುವಾಗ ತಾನು ಯಾರಾಗಿದ್ದೇನೆ, ವಿಶೇಷವಾಗಿ ನಮ್ಮ ರಕ್ಷಣೆಗೋಸ್ಕರ ಆತನೊಬ್ಬನೇ ಮಾರ್ಗ ಎಂಬಂತೆ ಹೇಳುವಂಥ ಸಂಗತಿ ನಾವು ನೋಡ್ತೇವೆ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್, ನಾನೇ ಲೋಕದ ಬೆಳಕು ಅಂತ ಹೇಳುವಾಗ ಆತನ ಹೊರತು ನಮಗೆ ಬೇರೆ ಬೆಳಕಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಐ ಆಮ್ ದ ಟ್ರೂತ್ ಅಂತ ಹೇಳುವಾಗ ಆತನ ಹೊರತು ಬೇರೆ ಸತ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಾಗಿ ಕರ್ತನು ನಾನೇ 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 ಅಂತ ಹೇಳುವಾಗ ನಾವು ನೋಡ್ತೇವೆ ಈ ವಿಶೇಷವಾದ ಒಂದು ಡಿಕ್ಲರೇಷನ್, ವಿಶೇಷವಾದ ಹೇಳಿಕೆ ಬೇರೆ ಯಾವ ಧರ್ಮಬೋಧಕರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾವುದೇ ಧರ್ಮ ಸಂಸ್ಥಾಪಕರು ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ರದವರು ಅನೇಕ ಧರ್ಮ ಸಂಸ್ಥಾಪಕರು ಹೇಳಿದ್ದು ನಾವು ಸತ್ಯವನ್ನು ಹುಡುಕ್ತಾ ಇದ್ದೇವೆ. ಆದರೆ ಯೇಸು ಹೇಳಿದ್ದು ನಾನೇ ಸತ್ಯ, ನಾನೇ ಸತ್ಯ. ಯಾವನಿಗಾಗಿ ಅವರು ಕಾಯ್ದಿದ್ದರು? ದೇವರ ವಾಕ್ಯಗಳನ್ನು ಅಭ್ಯಾಸಿಸಿ 400 ವರ್ಷಗಳಿಂದ ಅದು ಆ ಮೌನ ದಿವಸಗಳಲ್ಲಿ ಮಲಾಕಿನ ಪ್ರವಾದನೆ ನಂತರ ಯೋಹಾನನ ಸ್ನಾನಿಕನಾದ ಯೋಹಾನನವರೆಗೆ ಸುಮಾರು 400 ವರ್ಷಗಳು
ಅವು ಸೈಲೆಂಟ್ ಇಯರ್ಸ್. ಅಲ್ಲಿ ದೇವರು ಮಾತಾಡಿರಲಿಲ್ಲ. ಅಲ್ಲಿವರೆಗೆ ಕಾಯ್ತಾ ಇದ್ರು, ವಾಕ್ಯವನ್ನು ಹುಡುಕ್ತಾ ಹುಡುಕ್ತಾ ಬರಬೇಕಾದವನು ಬರಲಿಕ್ಕಿದ್ದಾನೆ ಎಂಬುದಾಗಿ ಅವರು ಕಾಯ್ತಾ ಇದ್ರು. ಆತನು ಬಂದಾಗ ಮೊದಲನೇದಾಗಿ ನಾನೇ ಮೆಸ್ಸಿನಂತ ಯಾರಿಗೆ ಹೇಳಿದನ್ರಿ? ಸಮಾರ್ಯದ ಸ್ತ್ರೀ, ಔಟ್ಕಾಸ್ಟ್. ಅವಳು ಆ ಸಮಾಜದಿಂದ ಹೊರಗೆ ಹಾಕಲ್ಪಟ್ಟವಳು. ನಾವು ನೋಡ್ತೇವೆ ಅಂದರೆ ಅವಳ ಸಮಾಜದಿಂದ ಅಲ್ಲ, ಯಹೂದ್ಯರ ಸಮಾಜದಲ್ಲಿ ಅವಳಿಗೆ ಅಂಗೀಕಾರ ಇಲ್ಲ. ಅವರು ಅವ್ರನ್ನು ಕೀಳಾಗಿ ನೋಡ್ತಾರೆ, ಕನಿಷ್ಠ ಜನರೆಂಬುದಾಗಿ ಭಾವಿಸ್ತಾರೆ. ಯಹೂದ್ಯರು ತಮ್ಮನ್ನು ಉಚ್ಚ ಒಂದು ಹೈಕಾಸ್ಟ್ ಎಂಬುದಾಗಿ ಭಾವಿಸ್ತಾರೆ. ಆದರೆ ಈ ಒಂದು ಸಮಾರ್ಯದ ಸ್ತ್ರೀ ಬಂದಾಗ ಯೇಸು ಸ್ವಾಮಿ ಆಕೆಗೆ ತಾನೇ ಹೇಳ್ತಾನೆ, ನಾನೇ ಆ ಮೆಸ್ಸಿಯನು, ಐ ಆಮ್ ಹಿ ಎಂಬುದಾಗಿ. ಇಲ್ಲಿ ನಾವು ಅವುಗಳನ್ನು ಹುಡುಕುತ್ತಾ ಬರುವಾಗ, ನಾನೇ ಜೀವದ ರೊಟ್ಟಿ, ನಾನೇ ಲೋಕದ ಬೆಳಕು, ನಾನೇ ಮಾರ್ಗ ಸತ್ಯ ಜೀವ, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ ಎಂಬುದಾಗಿ ಹೇಳುತ್ತಾ ಬರ್ತಾ ಯೇಸು ಸ್ವಾಮಿ 10ನೇ ಅಧ್ಯಾಯಕ್ಕೆ ಬರುವಾಗ, ನಾನೇ ಬಾಗಿಲಂತ ಹೇಳಿದ ನಂತರ ಆತನೇನು ಹೇಳ್ತಾನೆ? ನಾನೇ ಒಳ್ಳೆ ಕುರುಬನು. ನಾನೇ ಕುರುಬನು ಅಂತ ಹೇಳಲಿಲ್ಲ, ಏನು ಹೇಳ್ತಾನ್ರಿ? ನಾನೇ ಒಳ್ಳೆ ಕುರುಬನು. ಐ ಆಮ್ ದಿ ಗುಡ್ ಶೆಪರ್ಡ್. He did not say just I am a shepherd. I am the good shepherd. ನಾನೇ ಒಳ್ಳೆ ಕುರುಬನು. ಆತನ ಹೊರತು ನಮಗೆ ಬೇರೆ ಒಂದು ಕುರುಬನಿಲ್ಲ. ಯಾಕಂದರೆ ಬೇರೆ ಕುರುಬಗಳಿಗೆ ಕರ್ತನ ಹೇಳ್ತಾನೆ, ಒಂದು ಕೂಲಿ ಆಳುಗಳು. ಅವಳು ತಮ್ಮ ಕೆಲಸ ಇತ್ತು, ತಮ್ಮ ಪಗಾರಕ್ಕಾಗಿ ಅವರು ದುಡಿದ್ರು. ತಮಗೆ ಅಪಾಯ ಬಂದರೆ ಕುರಿಗಳನ್ನು ಬಿಟ್ಟು ಓಡಿಯೋದ್ರು. ಬಹುಶಃ ಆಗಿನ ಕಾಲದ ಮಹಾಯಾಜಕರು, ಪರಿಸಾಯರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇರ್ಬೋದು. ಅವರು ಸಮಾಜದ ಹಿರಿಯರು ಅನಿಸ್ಕೊಂಡಿದ್ರು, ಧಾರ್ಮಿಕ ನಾಯಕರು ಅನಿಸ್ಕೊಂಡಿದ್ರು. ಆದರೆ ನಾವು ನೋಡ್ತೇವೆ, ತಮ್ಮನ್ನು ಆ ರೋಮನ್ ಸರ್ಕಾರಕ್ಕೆ ಒಪ್ಪಿಸಿಕೊಂಡು ಅವರು ರಾಜಕೀಯ ಮಾಡ್ತಾ ಇದ್ರು. ಮತ್ತು ದೇವಾಲಯದಲ್ಲೂ ಕೂಡ ಅವರು ವ್ಯಾಪಾರವನ್ನು ಮಾಡ್ತಾ ಇದ್ರು. ತಮಗೆ ಲಾಭವಾದವುಗಳನ್ನು ಅವರು ಮಾಡ್ತಾ ಇದ್ರು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಸುಲ್ಕೊಳ್ಳೋರು ಆಗಿದ್ದರು ಎಂಬುದಾಗಿ. 7ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಮತ್ತು ಅವರಿಗೆ ನಿಜವಾಗಿ ಹೇಳುತ್ತೇನೆ, ನಾನೇ ಕುರಿಗಳಿಗೆ ಬಾಗಲಾಗಿದ್ದೇನೆ. 8ನೇ ವಚನ, ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಸುಲ್ಕೊಳ್ಳುವರು ಆಗಿದ್ದಾರೆ, ಕುರಿಗಳು ಅವ್ರಿಗೆ ಕಿವಿಗೊಡಲಿಲ್ಲ. ನನಗಿಂತ ಮುಂಚೆ ಬಂದವರು ಕಳ್ಳರು, ಸುಲ್ಕೊಳ್ಳೋರು ಆಗಿದ್ದಾರೆ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಯಾರು ಆ ಕರ್ತನ ಒಂದು ಪವಿತ್ರತೆಗೆ ಯಾರೂ ಸರಿಯಾಗಿ ನಿಂತ್ಕೊಳ್ಳಲಿಲ್ಲ. ಜೀಸಸ್ ಡಿಡ್ ನಾಟ್ ಸಿನ್, ಹಿ ಹ್ಯಾಸ್ ಕಮ್ ಟು ಗಿವ್ ಹಿಸ್ ಲೈಫ್. ಯೇಸು ಸ್ವಾಮಿ ಆತನು ಪಾಪ ಮಾಡಲಿಲ್ಲ, ನಮಗಾಗಿ ತನ್ನ ಪ್ರಾಣ ಕೊಡುವುದಕ್ಕಾಗಿ ಆತನು ಬಂದನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಮತ್ತೆ ಬರುವಾಗ ನಾವು ನೋಡ್ತೇವೆ, ಇನ್ನೊಬ್ಬ ದೊಡ್ಡ ಕಳ್ಳನ ಬಗ್ಗೆ ಹೇಳ್ತಾನೆ. ತನ್ನ ಬಗ್ಗೆ ಹೇಳ್ಕೊಂಡ್ ಮುಂಚೆ, ಯಾರ್ರೀ ಭಾಳ ದೊಡ್ಡ ಕಳ್ಳ ಯಾರು? ಸೈತಾನ. ಅದರ 10ನೇ ವಚನದಲ್ಲಿ ನೋಡ್ತೇವೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕಾಗಿ ಬರ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಇಲ್ಲಿ ಸೈತಾನನ ಬಗ್ಗೆ ಕರ್ತನು ಹೇಳ್ತಾ ಇರೋದು ನೋಡ್ತೇವೆ. ಆತನು ಕೊಲ್ಲುವುದಕ್ಕೆ ಬರ್ತಾನೆ, ಕದ್ದುಕೊಳ್ಳುವುದಕ್ಕೆ ಬರ್ತಾನೆ, ಹಾಳು ಮಾಡುವುದಕ್ಕಾಗಿ ಬರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅನೇಕರಿಗೆ ನಾವು ನೋಡ್ತೇವೆ, ಗುಪ್ತವಾಗಿ ಕೆಲವರು ದುರಾತ್ಮಗಳನ್ನ ಆರಾಧಿಸ್ತಾರೆ. ಅದು ನನಗೆ ಅದು ಕೊಡ್ತದೆ, ಇದು ಕೊಡ್ತದೆ, ಶಕ್ತಿ ಕೊಡ್ತದೆ, ಹಣ ಕೊಡ್ತದೆ, ಅಧಿಕಾರ ಕೊಡ್ತದೆ ಎಂಬುದಾಗಿ ಗುಪ್ತವಾಗಿ ದುರಾತ್ಮಗಳನ್ನು ಆರಾಧಿಸ್ತಾರೆ. ಅವುಗಳಿಂದ ಶಕ್ತಿ ಪಡೆದುಕೊಳ್ಬೇಕೆಂಬುದಾಗಿ ಯೋಚನೆ ಮಾಡ್ತಾರೆ. ಅವುಗಳ ಉದ್ದೇಶ ನಿಮಗೆ ಶಕ್ತಿ ಕೊಡಬೇಕಾಗಿ ಅಲ್ಲ, ಅವುಗಳ ಉದ್ದೇಶ ನಿಮಗೆ ಹಣ ಕೊಡೋದಕ್ಕಾಗಿಲ್ಲ, ಏನ್ರಿ, ನಿಮ್ಮ ಜೀವನದಿಂದ ಕದ್ದುಕೊಳ್ಳೋದಕ್ಕಾಗಿ, ದೇವರು ನಿಮಗೆ ಇಟ್ಟಿರುವಂಥ ಆಶೀರ್ವಾದಗಳನ್ನು ಕದ್ದುಕೊಳ್ಳುವುದಕ್ಕಾಗಿ. ಮತ್ತು ನಾವು ನೋಡ್ತೇವೆ, ಉದ್ದೇಶ ನಮ್ಮನ್ನು ಕೊಲ್ಲುವುದಕ್ಕಾಗಿ ಮತ್ತು ಜೀವನವನ್ನು ಹಾಳು ಮಾಡೋದಕ್ಕಾಗಿ ಆ ಸೈತಾನನ ಉದ್ದೇಶ ಇದೆ. ನಾವು ಸೈತಾನನಿಗೆ ತಲೆ ಬಾಗುವರಲ್ಲ, ನಾವು ಕರ್ತನಿಗೆ ಮಾತ್ರ ತಲೆ ಬಾಗುವರಾಗಿದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಐ ಆಮ್ ದ ಗುಡ್ ಶೆಪರ್ಡ್, ನಾನೇ ಒಳ್ಳೆ ಕುರುಬನಂತ ಹೇಳುವಾಗ ಆತನು ನಮ್ಮ ಮತ್ತು ಆತನ ಬಗ್ಗೆ ಇರುವಂಥ ರಿಲೇಷನ್ಶಿಪ್ ಬಗ್ಗೆ ಆತನು ಮಾತಾಡ್ತಾ ಇರ್ತಾನೆ. ಎಷ್ಟರ ಮಟ್ಟಿಗೆ ನಮ್ಮ ಒಂದು ಅನ್ಯೋನ್ಯತೆ ಕರ್ತನ ಕೂಡ ಇದೆ. ನಾವು ಅನೇಕ ಸಾರಿ ನಮ್ಮ ಒಂದು ಸಂಬಂಧ
ಕರ್ತನನ್ನು ಬಿಟ್ಟು ಬೇರೆ ವ್ಯಕ್ತಿಗಳೊಂದಿಗೆ, ಬೇರೆ ಶಕ್ತಿಗಳೊಂದಿಗೆ, ಬೇರೆ ಸಂಗತಿಗಳೊಂದಿಗೆ ನಾವು ಮಾಡ್ತೇವೆ. ಒಂದು ಸಂಗತಿ, ನಾವು ಯಾವುದನ್ನು ಪ್ರೀತಿಸ್ತೇವೆ ಅದಕ್ಕೆ ನಾವು ಹೆಚ್ಚು ಸಮಯ ಕೊಡ್ತೇವೆ. ಒಬ್ಬ ವ್ಯಕ್ತಿ ಕ್ರಿಕೆಟನ್ನು ಬಹಳ ಪ್ರೀತಿಸ್ತಾ ಇರೋದಾಗಿದ್ರೆ ಅವನ ಹೆಚ್ಚು ಸಮಯ ಕ್ರಿಕೆಟ್ಗಾಗಿ ಮೀಸಲಿಡ್ತಾನೆ. ಅವನು ಬೇರೆ ಯಾವುದೇ ಸಂಗತಿಗಳನ್ನು ಆತನು ಪ್ರೀತಿಸ್ತಾ ಇರೋದಾಗಿದ್ರೆ ಅದಕ್ಕಾಗಿ ಹೆಚ್ಚಿನ ಸಂಗತಿಗಳನ್ನು ಅಥವಾ ಹೆಚ್ಚಿನ ಸಮಯವನ್ನು ಅವನಿಗಾಗಿರ್ತಾನೆ. ಅದಕ್ಕೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕಾಗಿ ಯಾವುದಕ್ಕೆ ನಮ್ಮ ಹೆಚ್ಚಿನ ಸಮಯ ನಾವು ಕೊಡ್ತೇವೆ. ಹೌ ಮಚ್ ಟೈಮ್ ವಿ ಗಿವ್ ಟು ಅವರ್ ಗಾಡ್, ಹೌ ಮಚ್ ಸ್ಟ್ರಾಂಗರ್ ರಿಲೇಶನ್ಶಿಪ್ ವಿ ಹ್ಯಾವ್ ವಿತ್ ಗಾಡ್. ದೇವರೊಂದಿಗೆ ನಮ್ಮ ಹತ್ತಿರದ ಅನ್ಯೋನ್ಯತೆ ಎಷ್ಟಿದೆ. ನಾವು ಅನೇಕ ಸಾರಿ ಯೇಸುವನ್ನು ನಮ್ಮ ರಕ್ಷಕನನ್ನಾಗಿ, ನಮ್ಮ ಒಡೆಯನನ್ನಾಗಿ, ಕರ್ತನನ್ನಾಗಿ ನಾವು ಸ್ವೀಕರಿಸ್ತೇವೆ. ಇಲ್ಲಿ ಒಂದು ಸಂಗತಿಯನ್ನು, ಕರ್ತನನ್ನು ಇಲ್ಲಿ ಅಂಗೀಕಾರ ಮಾಡಬೇಕಾದಂಥ ಸಂಗತಿ ನಮ್ಮ ಕುರುಬನು ಎಂಬುದಾಗಿ. ಇಲ್ಲಿ ಆತನ ಒಂದು ಕಾಳಜಿ, ಹಿ ಕೇರ್ಸ್ ಫಾರ್ ಯು ಅಂತ ನಾವು ಹೇಳಿದ ವಾಕ್ಯದಲ್ಲಿ ಹೇಳ್ತೇವೆ. ನಮಗಾಗಿ ಕಾಳಜಿ ವಹಿಸುವಂಥ ಒಬ್ಬ ವ್ಯಕ್ತಿ ಇರುವುದಾಗಿದ್ದರೆ ಆತನಿಗೆ ಯೇಸು. ನಿನ್ನ ಜೀವನದ ಸಣ್ಣ ಸಣ್ಣ ಅವಶ್ಯಕತೆಗಳು ಕೂಡ ಆತನಿಗೆ ಗೊತ್ತು. ಒಂದು ವೇಳೆ ಒಂದು ಸಣ್ಣ ಸೂಜಿ ಕೂಡ ಆಗಿರ್ಬೋದು, ಒಂದು ಸಣ್ಣ ಪಿನ್ ಕೂಡ ಆಗಿರ್ಬೋದು, ಅದು ಎಲ್ಲ ಅವಶ್ಯಕತೆ ಆತನಿಗೆ ಗೊತ್ತು. ನಿನ್ನ ದೊಡ್ಡ ಅವಶ್ಯಕತೆಗಳು, ಸಣ್ಣ ಅವಶ್ಯಕತೆಗಳು. ಕೆಲವು ಸಾರಿ ನಮ್ಮ ಅವಶ್ಯಕತೆ ಏನಿದೆ ಎಂಬುದಾಗಿ ನಮಗೆ ಗೊತ್ತಿರಲಿಕ್ಕಿಲ್ಲ, ಅದು ಆತನಿಗೆ ಗೊತ್ತಿರ್ತದೆ. ಕೆಲವು ಸಾರಿ ನಮ್ಮ ಆತ್ಮಿಕ ಅವಶ್ಯಕತೆಗಳಿರ್ತವೆ, ಕೆಲವೊಂದು ಮಾನಸಿಕ ಅವಶ್ಯಕತೆಗಳಿರ್ತವೆ, ಕೆಲವೊಂದು ದೈಹಿಕ ಅವಶ್ಯಕತೆಗಳಿರ್ತವೆ, ಕೆಲವೊಂದು ಲೌಕಿಕ ಅವಶ್ಯಕತೆಗಳಿರ್ತವೆ. ಅದು ಆತನಿಗೆ ಗೊತ್ತು. ಆದ ಕಾರಣ ಕೀರ್ತನೆ 23ರಲ್ಲಿ ದಾವೀದನು ಹೇಳುವಂಥದ್ದು, ಕರ್ತನು ಅಥವಾ ಯೆಹೋವನು ನನ್ನ ಕುರುಬನು. ನಾವು ಆತ ನನ್ನ ಕುರುಬನನ್ನಾಗಿ ನಾವು ಅಂಗೀಕಾರ ಮಾಡಿಕೊಳ್ಳುವಾಗ ಇಲ್ಲಿ ಒಂದು ಸಂಗತಿ, ಇಲ್ಲಿ ಕರ್ತನು ಹೇಳ್ತಾನೆ, ತಂದೆಯು ನನ್ನನ್ನು ತಿಳಿದಿರುವಂತೆ ನಾನು ತಂದೆಯನ್ನು ತಿಳಿದಿರುವಂತೆ. ಅಲ್ಲಿ ತಂದೆಯಾದ ದೇವರು ಮತ್ತು ಯೇಸು ಸ್ವಾಮಿ ಮಧ್ಯದಲ್ಲಿರುವಂಥ ಒಂದು ಐಕ್ಯತೆಯನ್ನು ಆತನು ಸೂಚಿಸ್ತಾನೆ. ಅದರ 14-15ನೇ ವಚನ 10ನೇ ಅಧ್ಯಾಯ. ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು ತಿಳಿದಿರುವಂತೆಯೂ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ತಂದೆಯನ್ನು ನಾನು ಮತ್ತು ನಾನು ತಂದೆಯನ್ನು ತಿಳಿದಿರುವಂತೆ. ಇಲ್ಲಿ ಯೇಸು ಸ್ವಾಮಿ ಎಷ್ಟು ಮಟ್ಟಿಗೆ ತಂದೆಯನ್ನು ಅರ್ಥಕೊಂಡಿದ್ದಾನೆ. ಆತನು ಆ ಪರಲೋಕವನ್ನು ಬಿಟ್ಟು ಮಾನವನಾಗಿ ಮಾನವ ರೂಪದಲ್ಲಿ ಮಾನವನಂತೆ ಜೀವಿಸ್ತಾ ಇರುವಾಗಲೂ ಕೂಡ ಆತನು ಕರ್ತನ ತಂದೆಯಾದ ದೇವರು ಕೂಡ ಇರುವಂತಹ ಸಂಬಂಧದಲ್ಲಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆತನಿಗೆ ಬಹಳಷ್ಟು ಜನರ ಗುಂಪು ಮಾಡಿಸಲ್ಲ, ಸಾವಿರಾರು ಜನರು ಬರ್ತಾ ಇದ್ರು. ಏನು ಮಾಡ್ತಾ ಇದ್ದ ಯೇಸು ಸ್ವಾಮಿ? ತನ್ನ ಶಿಷ್ಯರನ್ನು ಕಳಿಸಿಬಿಡ್ತಾ ಇದ್ದ. ತಾನು ಆ ಗುಂಪನ್ನು ಕಳಿಸಿಬಿಟ್ಟು ನಾವು ನೋಡ್ತೇವೆ ಏಕಾಂತವಾಗಿ ಬೆಟ್ಟಕ್ಕೆ ಹೋಗಿ ಆತನು ಪ್ರಾರ್ಥಿಸ್ತಾ ಇದ್ದನು ಎಂಬುದಾಗಿ ನೋಡ್ತೇವೆ. ಇದನ್ನು ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಯೋಹಾನನು ಬರೆದ 4 ಅಧ್ಯಾಯಗಳಲ್ಲಿ ಓದ್ತೇವೆ. ಆತನು 5,000 ಜನರಿಗೆ 5 ರೊಟ್ಟಿ 2 ಮೀನುಗಳ ಮೂಲಕ ಊಟ ಮಾಡಿಸಿದ ನಂತರ ನಾವು ನೋಡ್ತೇವೆ ಆತನ ಶಿಷ್ಯರನ್ನು ಬಲವಂತ ಮಾಡಿ ಡೋಣಿ ಹತ್ತಿಸಿ ಆಚೆ ದಡಕ್ಕೆ ಕಳಿಸಿದ ಅಂತ ನೋಡ್ತೇವೆ. ನಾನು ಹೇಳ್ತೇನೆ, ನಾನು ಈ ಕ್ರೌಡೆಲ್ಲ ನೋಡ್ಕೊಳ್ತೇನೆ, ನೀವು ಹೋಗ್ರಿ ಎಂಬುದಾಗಿ. ಆ 12 ಶಿಷ್ಯರನ್ನು ಕಳಿಸಿಬಿಟ್ಟು ಇಲ್ಲಿ ಗುಂಪನ್ನು ಏನು ಮಾಡ್ತಾನೆ ಯೇಸು ಸ್ವಾಮಿ? ಅವರನ್ನು ಕೂಡ ಹೊರಟು ಹೋಗ್ರಿ ಎಂಬುದಾಗಿ ಅವರನ್ನು ಕೂಡ ಕಳಿಸಿಬಿಟ್ಟು ತಾನೊಬ್ಬನೇ ಬೆಟ್ಟಕ್ಕೆ ಆತನು ಹೋಗಿ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದನೆಂದು ನೋಡ್ತಾನೆ. ಬೆಳಗಿನ ಜಾವದಲ್ಲಿ ಶಿಷ್ಯರು ಹೋಗ್ತಾ ಇರುವಾಗ ಅಡ್ಡೋಣಿ ಹೋಗ್ತಾ ಇಲ್ಲ, ಬಿರುಗಾಳಿ ಬೀಸ್ತಾ ಇದೆ, ಕಷ್ಟಪಡ್ತಾ ಇದ್ದಾರೆ. ಆ ನೀರಿನ ಮೇಲೆ ಯಾರೋ ನಡೆಯುತ್ತಾ ಬರುವುದನ್ನು ನೋಡಿದರು. ಅವರನ್ನು ಅಂದ್ಕೊಂಡು ದುರಾತ್ಮ, ದೆವ್ವ ಬರ್ತಾ ಇದೆ ಎಂಬುದಾಗಿ ಭಯಪಟ್ಟು ಅವರು ಅಯ್ಯೋ ಎಂಬುದಾಗಿ ಕೂಗಿದರು. ಆಗ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ, ಭಯಪಡಬೇಡ್ರಿ ಎಂಬುದಾಗಿ ಅಲ್ಲಿ ಅವರಿಗೆ ಹೇಳೋದನ್ನು ನೋಡ್ತೇವೆ. ಅಲ್ಲಿ ಮತ್ತೊಂದು ಸಂಗತಿ ಇದೆ, ಪೇತ್ರನು ಕೂಡ ಈ ನೀರಿನ ಮೇಲೆ ನಡೆದ ಆ ಎಲ್ಲ ಸಂಗತಿ ಉಂಟು. ಅಲ್ಲಿ ಒಂದು ಸಂಗತಿ ನಾನು ಈ 4 ಸುವಾರ್ತೆಗಳು, ಯೇಸು ಸ್ವಾಮಿ ಏಕಾಂತವಾಗಿ ಬೆಟ್ಟಕ್ಕೆ ಹೋದ.
ಅಲ್ಲಿ ಒಂದು ದೊಡ್ಡ ರಿವೈವಲ್ ಇತ್ತು. ಸಾವಿರಾರು ಜನರು ಆತನ ಕೂಡ ವಾಕ್ಯ ಕೇಳಲಿಕ್ಕೆ ಬಂದಿದ್ದಾರೆ. ಅದ್ಭುತಗಳಾಗ್ತವೆ, ಮಹತ್ಕಾರ್ಯಗಳಾಗ್ತಾರೆ. ಅದನ್ನೆಲ್ಲ ಬಿಟ್ಟು ಯೇಸು ಸ್ವಾಮಿ ಆತನು ಅಲ್ಲಿ ಬೆಟ್ಟಕ್ಕೆ ಹೋದನು ಎಂಬುದಾಗಿ ನೋಡ್ತೇವೆ. ಆತನ ಕುರಿಗಳು ನಾವಾಗಿರುವಾಗ ಅಲ್ಲಿ ಸಂಬಂಧವನ್ನು ಸೂಚಿಸ್ತದೆ. ನಮಗೂ ಕರ್ತನಿಗಿರುವಂತಹ ಸಂಬಂಧ ಅದು ಸೂಚಿಸ್ತದೆ. ನಾವು ಎಷ್ಟರ ಮಟ್ಟಿಗೆ ಕರ್ತನೊಡನೆ ಸಂಬಂಧ ಹೊಂದಿದ್ದೇವೆ, ಯಾವುದಕ್ಕಾಗಿ ಹೆಚ್ಚು ಸಮಯ ಕಳೀತಾ ಇದ್ದೇವೆ. ನಮ್ಮ ಒಂದು ಪುಸ್ತಕಗಳಲ್ಲಿ ಹೆಚ್ಚಿನ ಸಮಯ ಕಳೀತಾ ಇದ್ದೇವ, ನಮ್ಮ ಒಂದು ಕಂಪ್ಯೂಟರ್ಗಳಲ್ಲಿ ಹೆಚ್ಚಿನ ಸಮಯ ಕಳೀತಾ ಇದ್ದೇವ, ಅಥವಾ ನಮ್ಮ ಕೆಲಸಕ್ಕಿಂತ ಹೆಚ್ಚಾಗಿ ನಾವು ದೇವರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೋ ಇಲ್ಲೋ, ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಮಗೆ ಜಾಬ್ ಕೊಟ್ಟವನು ಆತನೇ, ನಮಗೆ ಉದ್ಯೋಗ ಕೊಟ್ಟವನು ಆತನೇ, ನಮಗೆ ಹಣಕಾಸು ಬರುವಂತೆ ಮಾಡುವಾತನು ಆತನೇ. ನಾವು ನೋಡ್ತೇವೆ ನಮ್ಮ ಜೀವನದ ಪ್ರತಿಯೊಂದು ಭಾಗ ಆತನ ಕೈಯಲ್ಲಿರುವಾಗ ನಾವು ಆತನಿಗೆ ಪ್ರಾಮುಖ್ಯತೆ ಕೊಟ್ಟು. ಆದ ಕಾರಣ ಇಲ್ಲಿ ಕುರುಬನು ಅಂತ ಹೇಳುವಾಗ ಹೀ ಈಸ್ ಅವರ್ ಎವ್ರಿಥಿಂಗ್. ಆತನು ನಮಗೆ ಎಲ್ಲವೂ ಆಗಿದ್ದಾನೆ. ಹೀ ಈಸ್ ಅವರ್ ಎವ್ರಿಥಿಂಗ್. ಆತ ನಮಗೆ ಎಲ್ಲವೂ ಆಗಿದ್ದಾನೆ ರೀ. ನಾವು ಯಾವುದಕ್ಕಾಗಿ ಹೆಚ್ಚಾಗಿ ಸಮಯ ಕೊಡ್ತೀವಿ ಅದು ನಮ್ಮ ಸಮಯ ತಿಂತದೆ. ನಮ್ಮ ಅನೇಕ ಒಂದು ವೇಳೆ ಆದಾಯವನ್ನು ತಿನ್ಬೋದು ರೀ. ಲೋಕದಲ್ಲಿ ಯಾವುದೂ ಫ್ರೀ ಇಲ್ಲ ರೀ. ಲೋಕದಲ್ಲಿ ಯಾವುದೂ ಫ್ರೀ ಇಲ್ಲ. ಪಾಪಕ್ಕೆ ಕೂಡ ಫ್ರೀ ಇಲ್ಲ ರೀ. ನಾವು ಅನೇಕ ಸಾರಿ ಪಾಪ ಎಂಬುದು ಭಾಳ ಫ್ರೀ ಆಗಿ ಸಿಗ್ತದೆ ಅಂತ ಯೋಚನೆ ಮಾಡ್ತೇವೆ. ಸ್ವಲ್ಪ ಕಾಲ ಪಾಪ ಭೋಗ, ನಿನಗೆ ಅದು ಒಂದು ಸಂಬಳ ಕೊಡಬೇಕಾಗ್ತದೆ ರೀ. ಬೈ ನೌ ಪೇ ಲೇಟರ್. ಪಾಪದ್ದೇನ್ರಿ, ಈಗ ಫ್ರೀ ತಗೋ, ಆಮೇಲೆ ಪೇ ಮಾಡು, ಆಮೇಲೆ ಪೇ ಮಾಡು. ಈಗೇನೋ ಎಂಜಾಯ್ ಮಾಡ್ತೀವಿ. ಏನೋ ಒಂದು ಪಾಪ ಕೃತ್ಯದಲ್ಲೇ ನೀವು ಒಳಗಾದ್ರೆ ಅಂತ ಭಾವಿಸ್ರಿ. ಏನೋ ಅವಕಾಶ ಸಿಕ್ತು, ಪಾಪ ಮಾಡಿಬಿಟ್ಟೆ ಅಂತ ಸುಮ್ಮನೆ ಬಿಡೋದಿಲ್ರಿ. ಅದು ಪಾಪ ಏನು ಮಾಡ್ತೈತೆ ರೀ, ಬೆನ್ನ ಹತ್ಕೊಂಡೇ ಬರ್ತದೆ. ಇಲ್ಲಿ ಆದಿಕಾಂಡ 4ನೇ ಅಧ್ಯಾಯ 7ನೇ ವಚನ. ನಿನ್ನ ತಲೆ ಯಾಕೆ ಬೊಗ್ಗಿತು, ಒಳ್ಳೆ ಕೆಲಸ ಮಾಡಿದ್ದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೇ? 4:7 ಆದಿಕಾಂಡ. ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು. ಕಾಯಿನನಿಗೆ ದೇವರು ಹೇಳ್ತಾ ಇದ್ದಾನೆ, ಅವನು ಬಹಳ ಸಿಟ್ಟು ಬಂತ್ರಿ. ಕಾಯಿನನಿಗೆ ಯಾಕೆ ಸಿಟ್ಟು ಬಂತು? ದೇವರು ತಮ್ಮನ ಯಜ್ಞವನ್ನು ಅಂಗೀಕರಿಸಿದ, ಇವನು ಮಾಡಿದ ಯಜ್ಞ ದೇವರು ಅಂಗೀಕರಿಸಲಿಲ್ಲ. ಕಾಯಿನನ ಯಜ್ಞವನ್ನು ಮೆಚ್ಚಿದ, ಇವನ ಯಜ್ಞವನ್ನು ದೇವರು ಮೆಚ್ಚಲಿಲ್ಲ. ಡಿಫ್ರೆನ್ಸ್ ಏನಿದೆ ರೀ ಕಾಯಿನನು ಮತ್ತು ಇದ್ರೊಳಗೆ? ಕಾಯಿನ ಹಂಗೆ ಕ್ಯಾಶುವಲ್ ಏನೋ ತಂದು ಕೊಟ್ಟ ದೇವರ ಸನ್ನಿಧಾನ, ಕೆಲವನು ತನ್ನ ಹೊಲದ ಬೆಳೆಯಲ್ಲಿ ಕೆಲವನು, ಅದರ ಅತ್ಯುತ್ತಮವಾದದ್ದಂತಿಲ್ಲ. ಆದರೆ 4:4 ನಾವು ನೋಡ್ತೇವೆ, ಹೆಬಲನು ಹಾಗೆಯೇ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು, ಅತ್ಯುತ್ತಮವಾದದ್ದನ್ನು, ಒಂದೇ ಕುರಿಯಲ್ಲ ಕುರಿಗಳನ್ನು ಅಂತಿದೆ, ಚೊಚ್ಚಲವಾದ ಅನೇಕ ಕುರಿಗಳನ್ನು ಆತನ ಅರ್ಪಿಸಿದ. ಈಗ ಆ ಇಸ್ರಾಯೇಲರು ಯಜ್ಞ ಮಾಡಿದ ಮೇಲೆ ಆ ಯಜ್ಞ ಪಶುಗಳು ಮಾಂಸ ತಿನ್ಬೇಕಾಗಿತ್ತು ರೀ. ಇಲ್ಲಿ ಇನ್ನೂ ನಾನ್ ವೆಜಿಟೇರಿಯನ್ ಆಗಿಲ್ಲ ಇವರು. ಆದಾಮ ಅವ್ರ ಕಾಲದಲ್ಲಿ ಆ ನೋಹನ ಜಲಪ್ರಳಯದ ನಂತರ ದೇವರು ಅವರಿಗೆ ನಾನ್ ವೆಜ್ ತಿನ್ಲಿಕ್ಕೆ ಅವಕಾಶ ಕೊಡ್ತಾನೆ ರೀ. ನೀವು ತಿನ್ಬಹುದು ಅಂತ ಹೇಳ್ತಾನೆ ರೀ. ಅಲ್ಲಿವರೆಗೆ ನಾನ್ ವೆಜ್ ಇರಲಿಲ್ಲ. ಆತನು ಹಣ್ಣು ಹಂಪಲುಗಳನ್ನು, ಕಾಳು ಕಡಿಗಳನ್ನು ಆದಾಮ ಅವರವರು ತಿಂದು ಬದುಕಬೇಕಾಗಿತ್ತು. ಅದಕ್ಕಾಗಿ ಅವರು ವ್ಯವಸಾಯ ಮಾಡಬೇಕಾಗಿತ್ತು. ಇಲ್ಲಿ ಈತನು ಕುರಿಗಳನ್ನು ಸಾಕಿದ, ಆತನ ಕುರಿಗಳಿಂದ ಅತ್ಯುತ್ತಮವಾದನ್ನು ತಂದು ದೇವರಿಗೆ ಅರ್ಪಿಸಿದ. ಕಾಯಿನನು ಒಳ್ಳೆ ಬೆಳೆ ಬೆಳೆದಿದ್ದಾನೆ, ಅತ್ಯುತ್ತಮವಾದನ್ನು ಕೊಟ್ಟಿಲ್ಲ, ಸುಮ್ಮನೆ ಯಾವುದೋವನ್ನು ತಂದು ಕೊಡ್ತಾ ಇದ್ದಾನೆ. ಹೀಗಾಗಿ ನಾವು ನೋಡ್ತೇವೆ ಕಾಯಿನನ ಯಜ್ಞವನ್ನು ದೇವರು ಮೆಚ್ಚಲಿಲ್ಲ. ಮತ್ತು ಇಬ್ರಿಯ 11 ನಾವು ನೋಡ್ತೇವೆ, ಕಾಯಿನನ್ನು ಅರ್ಪಿಸುವಾಗ ನಂಬಿಕೆಯಿಂದ ಅರ್ಪಿಸಿದ. ಏನ್ರಿ? ನಂಬಿಕೆಯಿಂದ ಅರ್ಪಿಸಿದ. ನಾವು ಕೂಡ ದೇವರ ಸನ್ನಿಧಿಗೆ ಬರುವಾಗ ನಂಬಿಕೆಯಿಂದ ಬರ್ಬೇಕ್ರಿ. ನನ್ನ ಆರಾಧನೆ ದೇವರು ಅಂಗೀಕರಿಸ್ತಾನೆ. ಒಳಗಡೆ ನನ್ನ ದೇವ್ರ ಪ್ರಾರ್ಥನೆ ಕೇಳ್ತಾನೋ ಇಲ್ಲೋ, ದೇವರು ನನ್ನ ಆರಾಧನೆ ಸ್ವೀಕರಿಸ್ತಾನೋ ಇಲ್ಲೋ ಎಂಬ ಒಂದು ಗಲಿಬಿಲಿ ಅಥವಾ ಸಂಶಯ ಭಾವದಿಂದ ಬಂದರೆ ಏನ್ರಿ ಸಿಗೋದಿಲ್ಲ ರೀ. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅದನ್ನು ಬಹುಶಃ 5ನೇ ವಚನದಲ್ಲಿ ನೋಡ್ತೇವೆ, ಮುಂದೆ 1ನೇ ಅಧ್ಯಾಯ 5ನೇ ವಚನ. ದೇವರು ಬರುವಾಗ
ನಂಬಿಕೆಯಿಂದ ಬರಬೇಕು. ಏನಾದರೂ ಕೇಳಿಕೊಳ್ಳುವಾಗ ನಂಬಿಕೆಯಿಂದ ಕೇಳಿಕೊಳ್ಬೇಕು. ಕೊಡ್ತಾನೋ ಇಲ್ಲೋ, ತನ್ನನ್ನು ಆರಾಧನೆ ಸ್ವೀಕರಿಸ್ತಾನಿಲ್ಲ, ಇದು ನಮ್ಮ ಭಾವನೆ ತೆಗಿಬೇಕು. ಇದು ಎಲ್ಲಿಂದ ಬರ್ತೈತೆ ರೀ? ಸೈತಾನಿಂದ ಬಂದದ್ದು. ಗಿಲ್ಟ್ ಕಾನ್ಷಿಯನ್ಸ್, ಅಪರಾಧಿ ಮನೋಭಾವನೆ ಅದಿದ್ದರೆ ನಮಗೆ ಫೇತ್ ಬರೋದಿಲ್ಲ, ನಂಬಿಕೆ ಬರೋದಿಲ್ಲ. ದೇವರು ನನ್ನ ಕಾಣಿಕೆ ಅಂಗೀಕರಿಸ್ತಾನೋ ಇಲ್ಲೋ, ನನ್ನ ಒಂದು ಆರಾಧನೆಯನ್ನು ಅಂಗೀಕರಿಸ್ತಾನೋ ಇಲ್ಲೋ ಎಂಬ ಭಯದೊಡನೆ ಬರ್ತೇವ್ರಿ. ಅಲ್ಲಿ ವಾಕ್ಯ ಹೇಳ್ತದೆ, ಗ್ಯಾರಂಟಿಯಾಗಿ ನನಗೆ ಯಾವ ಉತ್ತರ ಸಿಗೋದಿಲ್ಲ. ಅವನು ಗಾಳಿ ಬಡಿಯಲ್ಪಟ್ಟಿರುವಂಥ ಅಲೆಯಂತೆ ಇರುವನು. ಹಳೆ ಕಾಲದ ಗಡಿಯಾರ ಇರ್ತೈತ್ರಿ, ಒಂದ್ಸರಿ ಟಿಂಗ್ ಅಂತಂದ್ರೆ ಒಂದು ಟಾಂಗ್ ಅಂತ, ಹಿಂಗೆ ಈ ಕಡೆ ಒಮ್ಮೆ ಈ ಕಡೆ ಒಮ್ಮೆ ನಂಬಿಕೆ, ಒಮ್ಮೆ ಅಪನಂಬಿಕೆ, ನಂಬಿಕೆ. ಹೀಗೆ ನಾವು ಒಂದು ಕಡೆ ಇಲ್ಲದೆ ಅಳ್ಳಾಡ್ತಾ ಇರೋದಾಗಿದ್ದರೆ ನಮಗೇನು ಸಿಕ್ಕುದಿಲ್ಲ. ಅಲ್ಲಿ ಕಾಯಿನನ ಒಂದು ಸಿಟ್ಟು ಯಾಕೆ ಬಂತು? ಹೊಟ್ಟೆ ಕಿಚ್ಚು ಯಾಕೆ ಬಂತು ತಮ್ಮನ ಮೇಲೆ? ದೇವರೊಬ್ಬನ ಕಾಣಿಕೆಯನ್ನು ಸ್ವೀಕರಿಸಿದ, ಇನ್ನೊಬ್ಬನ ಕಾಣಿಕೆಯನ್ನು ಸ್ವೀಕರಿಸಲಿಲ್ಲ. ಇಲ್ಲಿ ಪಾಪ ನಿನ್ನನ್ನು ಹಿಡಿಬೇಕೆಂಬುದಾಗಿ ಕಾಯ್ತಾ ಇದೆ. ಇಲ್ಲಿ ನಾವು ಪಾಪಕ್ಕೆ ನಾವೇನು ಮಾಡ್ತೇವ್ರಿ? ಅದು ಫ್ರೀ ಅಂತ ತಿಳ್ಕೊಳ್ತೇವ್ರಿ, ಆಮೇಲೆ ನಾವು ಪೇ ಮಾಡಬೇಕಾಗ್ತದೆ. ಇಲ್ಲಿ ದೇವರು ನನಗೆ ಹೇಳ್ತಾ ಇದ್ದಾನೆ, ಪಾಪ ಹಿಡಿಬೇಕಂತ ಕಾಯ್ತಾ ಇದೆ, ನೀನು ಅದನ್ನು ವಶ ಮಾಡಿಕೊಳ್ಬೇಕು. ಅರಣ್ಯಕಾಂಡ, ನಂಬರ್ಸ್ ಅರಣ್ಯಕಾಂಡ 32:23. ಅರಣ್ಯಕಾಂಡ 32:23. 23ನೇ ವಚನದಲ್ಲಿ, ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗಿರುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿರಿ. ಪಾಪ, ಇಲ್ಲಿ ಪಾಪ ನಮ್ಮನ್ನು ಹಿಡಿದುಕೊಳ್ಬೇಕೆಂಬುದಾಗಿ ಬರ್ತಾ ಇದೆ. ಇಲ್ಲಿ ನಾವು ನೋಡ್ತೇವೆ, ಒಂದು ವೇಳೆ ಪಾಪ ಮಾಡಿ ನಾನು ತಪ್ಪಿಸ್ಕೊಳ್ತೇನೆ ಅಂದರೆ ಸಾಧ್ಯನಾ? ಕಾಯಿನನೇನ ಮಾಡ್ಬೇಕಾಯ್ತು ರೀ? ಓಡಿ ಹೋಗ್ಬೇಕಾಯ್ತು. ಓಡಿ ಹೋಗ್ತಾ ಇದ್ದಾನೆ. ಎಲ್ಲಿಂದ ಹೋಗ್ತಾ ಇದ್ದಾನೆ ರೀ? ದೇವರ ಸನ್ನಿಧಾನ ಬಿಟ್ಟು ಓಡಿ ಹೋಗ್ತಾ ಇದ್ದಾನಂತ್ರಿ. ಆದಾಮ ಅವರು ಪಾಪ ಮಾಡಿದ್ರು ಕೂಡ ಅವರ ಕುಟುಂಬದೊಟ್ಟಿಗೆ ಕರ್ತನ ಸನ್ನಿಧಾನ ಇತ್ತು. ಈಗ ಕಾಯಿನನು ಪಾಪ ಮಾಡಿದ್ದರಿಂದ ಹೇಳ್ತಾನೆ, ದೇವರೇ ನನ್ನನ್ನು ನಿನ್ನ ಸನ್ನಿಧಾನದಿಂದ ಹೊರಡಿಸಿಬಿಡ್ತೀಲ್ಲ. ಪಾಪ ಮಾಡುವಾಗ ಏನಾಗ್ತೈತೆ ರೀ? ದೇವರ ಒಂದು ಸನ್ನಿಧಾನ, ದೇವರ ಒಂದು ಐಕ್ಯತೆ ತಪ್ಪಿ ಹೋಗ್ತೈತ್ರಿ. ಆದ ಕಾರಣ ಯೇಸು ಸ್ವಾಮಿ ನನ್ನ ಕುರಿಗಳು ಅಂತ ಹೇಳುವಾಗ ನಮ್ಮ ಪಾಪ ಆತನಿಂದ ದೂರ ಮಾಡ್ತಾ ಇದೆಯೋ? ಪಾಪವೆಂಬ ಸಂಗತಿ ನಮ್ಮನ್ನು ದೂರ ಒಯ್ತಾ ಇದೆಯೋ ದೇವರಿಂದ? ಹಾಗಾದರೆ ಯೇಸು ಸ್ವಾಮಿ ಹೇಳಿದಂತೆ ಒಂದು ಕಾರ್ಯ ಮಾಡೋಣ್ರಿ. ಏನ್ರಿ? ನಿನ್ನ ಕಣ್ಣು ಪಾಪದಲ್ಲಿ ಸಿಕ್ಕುದಾಗಿದ್ರೆ ಕಣ್ಣನ್ನು ಕಿತ್ತು ಬೀಸಾಕ್ಬಿಡು. ಕಣ್ಣನ್ನು ಬೀಸಾಟ್ ಹೋಗೋಗ್ಬೇಡ್ರಿ. ವಾಕ್ಯ ಹೇಳ್ತದೆ, ಆ ಪಾಪದ ಸ್ಥಳದಿಂದ ಓಡಿ ಹೋಗ್ರಿ. ರನ್ ಅವೇ ಫ್ರಮ್ ಸೆಕ್ಷುವಲ್ ಸಿನ್ಸ್. ವ್ಯಭಿಚಾರದಿಂದ ನೀನು ದೂರ ಓಡಿ ಹೋಗ್ರಿ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳೋದು ನೋಡ್ತೇವೆ. ಕಣ್ಣು ಕಿತ್ತುವಂಥ ಅವಶ್ಯಕತೆ ಇಲ್ಲ. ನೀನು ಆ ಪಾಪದ ಬಳಿಯಿಂದಲೇ ಓಡಿ ಹೋಗು. ಅದನ್ನೇ ನೋಡ್ತಾ ಇದ್ದರೆ ಅಲ್ಲೇ ಕೂತ್ಕೊಂಡು. ಅದಕ್ಕೆ ಉದಾಹರಣೆ ಯೋಸೇಫ್. ಅಲ್ಲಿ ಪಾಪ ಮಾಡುವಂಥ ಅವಕಾಶ ಇತ್ತು. ಸ್ವಲ್ಪ ಮಟ್ಟಿಗೆ ಪಾಪ ಭೋಗ ಅನುಭವಿಸಬಹುದಾಗಿತ್ತು. ಆದರೆ ಇಲ್ಲ, ನನ್ನ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ, ನನ್ನ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ? ಅಲ್ಲಿಂದ ಆತನು ಓಡಿಯೋದು. ದೇವರೊಂದಿಗಿರುವಂಥ ಕನೆಕ್ಷನ್ ಆತನಿಗೆ ತಪ್ಪಬಾರ್ದಾಗಿತ್ತು. ಅದಕ್ಕಾಗಿ ಆತನು ಹೇಳ್ತಾನೆ, ಪಾಪದಿಂದ ಓಡಿ ಹೋದ. ನನ್ನ ಹೊರಗೆ ಹಾಕಲಿ, ನನಗೆ ಬೇಕಾದರೆ ಸೆರೆಮನೆಯಲ್ಲಿ ಹಾಕಲಿ, ನನಗೆ ಚಾಟಿಯಿಂದ ಹೊಡಿಲಿ, ಆದರೆ ನಾನು ದೇವರ ವಿರುದ್ಧವಾಗಿ ಪಾಪ ಮಾಡುವುದಿಲ್ಲ. ನಮ್ಮನ್ನು ಯಾವುದು ದೇವರ ಸನ್ನಿಧಾನದ ದೂರ ಮಾಡ್ತಾ ಇದೆ, ಐಕ್ಯತೆಯಿಂದ ನಾವು ಅದನ್ನು ತೆಗೆದು ಹಾಕಿಬಿಡೋಣ. ಯಾವುದು ನಮಗೆ ಅಡ್ಡು ಮಾಡ್ತಾ ಇದೆ? ಫೇಸ್ಬುಕ್ ಅಡ್ಡು ಮಾಡ್ತಾ ಇದೆ, ಫೇಸ್ಬುಕ್ ನಿನ್ನ ಮೊಬೈಲ್ನಿಂದ ತೆಗೆದುಹಾಕು. ಯಾವುದು ನಿನ್ನ ದೇವರಿಂದ ದೂರ ಅಡ್ಡ ಮಾಡ್ತಾ ಇದೆ ಅದನ್ನು ತೆಗೆದು ಹಾಕ್ರಿ. ಆ ಅಡ್ಡಿಗಳನ್ನು ದೇವರಿಗೂ ನಮಗಿರುವಂಥ ಅಡ್ಡಿಗಳನ್ನು ನಮಗೆ ತೆಗಿಬೇಕಿರ್ತದಲ್ಲೇ ನಾವು ತೆಗೆಯೋನು. ದೇವರು ತೆಗಿಬೇಕಾದದ್ದನ್ನು ಆತನು ತೆಗಿತಾನೆ. ತನ್ನ ರಕ್ತದ ಮೂಲಕ ಇರುವಂಥ ಅಡ್ಡಗೋಡೆಯನ್ನು ಆತನು ಕೆಡವಿ ಹಾಕ್ಬಿಡ್ತಾನೆ. ಆತನು ತನ್ನ ಮಾಡೋದನ್ನು ಮಾಡ್ತಾನೆ. ನಾವು ಒಂದು ಹೆಜ್ಜೆ ನಾವು ಆತನ ಬಳಿಗೆ ತೆಗೆದುಕೊಳ್ಳೋದಾಗಿದ್ರೆ ಆತನು 10 ಹೆಜ್ಜೆ ನಮ್ಮ ಬಳಿಗೆ ತೆಗೆದುಕೊಳ್ತಾನೆ. ತಪ್ಪಿಯೋದ ಮಗ ಆತನು ಬರ್ತಾ ಇರುವಾಗ ಏನ್ರಿ ದೂರದಲ್ಲಿ ನೋಡಿದ.
ಅವನು ಗುರುತು ಸಿಕ್ಕಲಿಕ್ಕೆ ಆಗದಷ್ಟರ ಮಟ್ಟಿಗೆ ಹೊಲಸಾಗಿದ್ದಾನೆ. ಉದ್ದವಾದ ಕೂದಲು, ಉದ್ದವಾದ ಗಡ್ಡ. ಅದರ ತಂದೆ ಹೇಗೆ ಗುರುತು ಹಿಡಿದ, ಇವನು ನಂದನೇ ಮಗ ಅಂತ? ಬಹುಶಃ ಅವನು ನಡೆಯುವ ಸ್ಟೈಲ್ ಇರ್ಬೋದು. ಆತನು ಹೊಲಸಾದ ಬಟ್ಟೆ, ಉದ್ದವಾದ ಗಡ್ಡ, ಅನೇಕ ದಿವಸಗಳಿಂದ ಸ್ನಾನ ಇಲ್ಲ. ಒಂದು ವೇಳೆ ಭಿಕಾರಿ ಅಂತ ಕಾಣ್ತಾ ಇರ್ಬೋದು ಆ ಹುಡುಗ. ಅದರ ತಂದೆ ಓಡಿ ಹೋಗಿ ಆತನನ್ನು ಅಪ್ಪಿಕೊಂಡು ಮುದ್ದಿಟ್ಟನೆಂಬುದಾಗಿ ನೋಡ್ತೇವೆ. ನಾವು ಒಂದು ಹೆಜ್ಜೆ ತೆಗೆದುಕೊಳ್ಳೋದಾಗಿದ್ದರೆ ಕರ್ತನು 10 ಹೆಜ್ಜೆ ಓಡಿ ನಿಮ್ಮ ಬಳಿಗೆ ಇವತ್ತನ್ನು ಬರ್ತಾನೆ. ಆದ ಕಾರಣ ನನಗೂ ದೇವರಿಗೂ ಇರುವಂಥ ಅಡ್ಡಿ ನಾವು ತೆಗೆದುಹಾಕೊಂಡು, ಯೆಹೋವನು ನನ್ನ ಕುರುಬನು ಅಂತ ಹೇಳಿದ ಮೇಲೆ ಆ ಕುರುಬನಿಗೆ ಕೂಡ ಇರುವಂಥ ಯಾವುದೇ ಸಂಬಂಧವನ್ನು ಅಡ್ಡಿ ಮಾಡುವಂಥ ಯಾವುದೇ ಸಂಗತಿ ತೆಗೆದುಹಾಕಬೇಕು. ಇಲ್ಲಿ ಕುರುಬನು ಅಂತ ಹೇಳುವಾಗ ನಮಗೂ ಆತನಿಗೂ ಸಂಬಂಧ ಇರಬೇಕು, ಹತ್ತಿರದ ಸಂಬಂಧ ಇರಬೇಕು. ನಾನು ಆತನನ್ನು ಹಿಂಬಾಲಿಸಬೇಕು, ಆತನ ಹಿಂದೆ ನಾನು ಹೋಗಬೇಕು. ಆತನು ಒಳ್ಳೆ ಕುರುಬ. ಬರೀ ಕುರುಬ ಮಾತ್ರ ಅಲ್ಲ, ಆತನು ಒಳ್ಳೆ ಕುರುಬ, ನಿನಗಾಗಿ ಕಾಳಜಿ ವಹಿಸುವಂತ ಒಳ್ಳೆ ಕುರುಬ. ನಾವು ಯೌವನಸ್ಥರಾಗಿರುವಾಗ ಕರ್ತನ ಸೇವೆಗೆ ನಿಂತುಕೊಳ್ಳುವಾಗ ನಾವು ಹಾಡ್ತಾ ಇದ್ವಿ, ಕುರುಬ ಒಳ್ಳೆ ಕುರುಬ ಎಂಬುದಾಗಿ. ಹೌದು, ಆತನು ಒಳ್ಳೆ ಕುರುಬ. ನಾನೇ ಒಳ್ಳೆ ಕುರುಬನಂತ ನಿನಗಾಗಿ ಕಾಳಜಿ ವಹಿಸುವಂತ ದೇವರು ನಿಮಗಾಗಿ ಚಿಂತಿಸ್ತಾನೆ ಎಂಬುದಾಗಿ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಪೇತ್ರನ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. 1 ಪೇತ್ರ 5:7. ನಿಮ್ಮ ಚಿಂತೆನೆಲ್ಲ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ. ಹಿ ಕೇರ್ಸ್ ಫಾರ್ ಯು. ಅದರ ಅರ್ಥ ಚಿಂತಿಸ್ತಾನೆ ತಮ್ಮ ಕನ್ನಡದಲ್ಲಿದೆ, ನಮಗಾಗಿ ಕಾಳಜಿ ವಹಿಸುತ್ತಾನೆ. ನಮಗಾಗಿ ಕಾಳಜಿ ವಹಿಸುವಂಥ ಕರ್ತನು. ನೀನು ಹಾದು ಹೋಗುವಂಥ ದುಃಖ ಆತನಿಗೆ ಗೊತ್ತು, ನೀನು ಹಾದು ಹೋಗುವಂಥ ನೋವು ಆತನಿಗೆ ಗೊತ್ತು. ಯಾಕಂದರೆ ಆತನು ನಿನ್ನ ಕೂಡ ಇದ್ದಾನೆ. ಕೀರ್ತನೆ 23 ನೋಡ್ತೇವೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ಅಥವಾ ಮರಣದ ನೆರಳಿನ ತಗ್ಗಿನಲ್ಲಿ ನಡೆಯುವಾಗಲೂ ನಾನು ಹೆದರೆನು. ನೀನು ಹತ್ತಿರುವುದರಿಂದ ನಾನು ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ಕೋಲು ನನಗೆ ಧೈರ್ಯ ಕೊಡುತ್ತವೆ. ನೀನು ಹತ್ತಿರ ಇರುವುದರಿಂದ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಮರಣದ ನೆರಳಿನ ತಗ್ಗಿನಲ್ಲಿ ನಡೆಯುವಾಗಲೂ ನಾನು ಭಯ ಪಡುವುದಿಲ್ಲ. ನೀನು ಹತ್ತಿರವಿರುವುದು. ನಮ್ಮ ಕುರುಬನು ನಮ್ಮ ಕೂಡ ಇದ್ದಾನೆ, ನಮ್ಮ ಹತ್ತಿರ ಇದ್ದಾನೆ, ನಮ್ಮನ್ನು ಪ್ರೀತಿಸ್ತಾನೆ, ನಮಗಾಗಿ ಕಾಳಜಿ ವಹಿಸುವಂಥ ಕರ್ತನು. ಈ ರೀತಿಯಾಗಿ ಲೋಕದಲ್ಲಿ ಯಾರೂ ಇಲ್ಲ. ನಮ್ಮ ತಂದೆ ತಾಯಿಗಳು ನಮ್ಮ ಬಗ್ಗೆ ಭಾಳ ಪ್ರೀತಿ ಮಾಡ್ತಿರ್ಬೋದು, ನಮ್ಮ ತಂದೆ ತಾಯಿಗಳು ನಮ್ಮನ್ನು ಭಾಳಷ್ಟು ಕಾಳಜಿ ವಹಿಸ್ತಾ ಇರ್ಬೋದು. ಆದರೆ ಅವರು ಈ ಲೋಕ ಬಿಟ್ಟು ಹೋದ್ಮೇಲೆ ನಮಗಾಗಿ ಕಾಳಜಿ ವಹಿಸೋರು ಯಾರು? ನಮ್ಮ ದೇವರು ಸಾಯುವುದಿಲ್ಲರಿ, ಯೇಸು ಸಾಯುವುದಿಲ್ಲ. ಆತನು ನಿರಂತರವೂ ನಿಮಗಾಗಿ ಕಾಳಜಿ ವಹಿಸ್ತಾನೆ. ಆತನು ಹಿ ಕೇರ್ಸ್ ಫಾರ್ ಯು. ಆತನು ಒಳ್ಳೆ ಕುರುಬ. ತಿರುಗಿ ನಾವು ಯೋಹಾನ 10ನೇ ಅಧ್ಯಾಯಕ್ಕೆ ನಾವು ಬರೋಣ. ಯೋಹಾನ 10 ಅದರ 10ನೇ ವಚನ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕಾಗಿ ಬರ್ತಾನೆ ಹೊರತು ಮತ್ತಾವುದಕ್ಕೆ ಬರೋದಾದ್ರು. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರ್ಬೇಕೆಂತಲೂ ಬಂದೆ. ಯಾವುದಕ್ಕೆ ಬಂದ ಯೇಸು ಸ್ವಾಮಿ? ನಮಗೆ ಜೀವ ಇರಬೇಕೆಂಬುದಾಗಿ. ಹಿಂದಿಯಲ್ಲಿ ಜೀವನ ಅಂತ ಹೇಳ್ತಿದ್ರಿ. ನಮಗೆ ಜೀವನ ಮಾತ್ರ ಅಲ್ಲ, ಒಳ್ಳೆಯ ಜೀವನ ಮಾತ್ರ ಅಲ್ಲ, ಸಮೃದ್ಧಿಯಾದ ಜೀವನ ಇರಬೇಕೆಂಬುದಾಗಿ ಕರ್ತನು ಬಂದನು. ಹೌದು, ಆತ್ಮಿಕವಾಗಿಯೂ ಸಮೃದ್ಧಿಯಾದ ಜೀವನ, ಲೌಕಿಕವಾಗಿಯೂ ಸಮೃದ್ಧಿಯಾದ ಜೀವನ. ಆದಿ ಸಭೆಯಲ್ಲಿ ನಾವು ನೋಡ್ತೇವೆ, ಅವರಲ್ಲಿ ಒಬ್ಬರು ಕೊರತೆ ಪಡುವನು ಒಬ್ಬರೂ ಇರಲಿಲ್ಲ. ಅನೇಕರ ಒಂದು ಭಾವನೆ ಅಂದರೆ ಯೇಸು ಸ್ವಾಮಿನ ಹಿಂಬಾಲಿಸಲಿಕ್ಕೆ ಆರಂಭಿಸುವಾಗ ಒಮ್ಮೆಲೆ ನಾವು ಕಷ್ಟದಲ್ಲಿ ಬಡತನದಲ್ಲಿ ಹೋಗ್ಬೇಕಂತ ಇಲ್ಲ. ಸ್ವಲ್ಪ ಸಮಯ ನೀವು ಕಷ್ಟ ಅನುಭವಿಸ್ಬೋದು. ಯಾಕೆಂದರೆ ವಾಕ್ಯ ಹೇಳ್ತದೆ, ಯಾರನ್ನು ನುಂಗಲೆಂಬುದಾಗಿ ಸೈತಾನನ್ನು ಹುಡುಕಾಡ್ತಾ ಓಡಾಡ್ತಾ ಇದ್ದಾನೆ ಎಂಬುದಾಗಿ. ಸ್ವಲ್ಪ ಕಾಲ ನೀವು ಬಾಧೆ ಪಟ್ಟ ಮೇಲೆ ಆತ ನಿಮ್ಮ ನೆಲೆಗೊಳಿಸಿ ಬಲಪಡಿಸಿ. ಎಷ್ಟು ಸಮಯ ರೀ? ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ
ಕಂಟಿನ್ಯೂಸ್ ಆಗಿರ್ತದ. ಅನೇಕ ಸಾರಿ ಯೋಬನ ಒಂದು ಏನೋ ಕಷ್ಟ ಪಡ್ಕೊಳ್ಳೋದು, ಯೋಬನಷ್ಟು ಕಷ್ಟಪಡ್ತಾ ಇದ್ದಾನೆ ರೀ. ಯೋಬನ ಕಷ್ಟ ಎಷ್ಟು ದಿವಸವರೆಗಿತ್ತು ರೀ? ಬಹುಶಃ 3 ತಿಂಗಳು ಇರ್ಬೋದು, ಮ್ಯಾಕ್ಸಿಮಮ್ 6 ತಿಂಗಳು ಇರ್ಬೋದು ರೀ, ಜಾಸ್ತಿ ಇಲ್ಲ. ನಾವು ಅನೇಕ ಸಾರಿ ನಾವು ಯೋಚನೆ ಮಾಡ್ತೀವಿ, ಯೋಬನಂತೆ ಕಷ್ಟಪಡ್ತದ್ದು ನಿತ್ಯವಾಗಿ ಇರುವುದಿಲ್ಲರಿ. ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ 2ನೇ ಕೊರಿಂಥದಲ್ಲಿ ನೋಡ್ತೇವೆ, ಅಲ್ಪವಾಗಿರುವ ಈ ಸಂಕಟ, ಹಗುರವಾಗಿರುವ ಸಂಕಟ ಅಂತ ಹೇಳ್ತದೆ. ಬಹಳ ನೋವನ್ನು ಉಂಟು ಮಾಡೋದಿಲ್ಲ ಈ ಸಂಕಟ, ಹಗುರವಾಗಿರುವಂಥ ಸಂಕಟ ಎಂಬುದಾಗಿ ಪೌಲನು ಬರೆದು ನೋಡ್ತೇವೆ. ಎಷ್ಟು ಮಟ್ಟಿಗೆ ಸಂಕಟ ಅನುಭವಿಸೋಣ ಗೊತ್ತಿಲ್ಲರಿ. ಎಷ್ಟೋ ಸಾರಿ ಅಲ್ಲಿ ನಾವು ನೋಡ್ತೇವೆ, ಸರ್ಕಾರದವರಿಂದ ಅಲ್ಲಿ ಕೊರಡೆಯಿಂದ ಹೊಡೆಯಲ್ಪಟ್ಟ ಅನೇಕ ಸಾರಿ ಜನರು ಅವನು ಕಲ್ಲೆಸೆದರು ಕೊಲ್ಲುವುದಕ್ಕಾಗಿ. ಆಲ್ಮೋಸ್ಟ್ ಜೀವ ಹೋಗೇ ಬಿಟ್ಟಿತ್ತು ರೀ. ಶಿಷ್ಯರು ಆತನ ಸುತ್ತಲೂ ನಿಂತು ಪ್ರಾರ್ಥಿಸುವಾಗ ಅವನು ಎದ್ದು ಬಿಟ್ಟ. ಅನೇಕ ಕಷ್ಟ, ಸ್ವಲ್ಪ ಸಮಯ ನಾವು ಕಷ್ಟ ಅನುಭವಿಸ್ತೇವೆ. ನಮಗೆ ಕುರುಬನಿದ್ದಾನ ಮೇಲೆ ಒಂದು ಜೀವನ ಎಲ್ಲ ಹೂವಿನ ಹಾಸಿಗೆ ಅಂತ ಅಳ್ಕೊಳ್ಬೇಡ್ರಿ. ಸ್ವಲ್ಪ ಮಟ್ಟಿಗೆ ಕೆಲವು ಸಾರಿ ದೇವರು ನಮ್ಮನ್ನು ಪರೀಕ್ಷಿಸ್ತಾರೆ. ಸ್ವಲ್ಪ ಮಟ್ಟಿಗೆ ಮಾತ್ರ ಕೆಲವು ಸಾರಿ ನಾವು ಅದು ಹಾದು ಹೋಗ್ತೇವೆ. ಆದ ಕಾರಣ ಅದು ಸ್ವಲ್ಪ ಮಟ್ಟಿಗೆ ಅಂತ ನಾವು ಗ್ರಹಿಸುವಾಗ ನಮಗೆ ಧೈರ್ಯ ಇರ್ತದೆ. ಇದು ಭಾಳ ತಿರುದಿಲ್ಪ, ಸ್ವಲ್ಪ ಮಟ್ಟಿಗೆ ನಾನು ಇದರಿಂದ ಪಾಸ್ ಆಗ್ತೇನೆ. ಜೀವನದಲ್ಲಿ ನಾವು ಹಾದು ಹೋಗುವಾಗ ಅನೇಕ ಕೆಲವು ರೋಡ್ಗಳು ಹೋಗುವಾಗ ಭಾಳ ಕಷ್ಟಕರ ರೋಡ್ ಇರ್ತದೆ, ತಗ್ಗು ದಿನ್ನಿ ಮತ್ತು ಕೆಲವು ಘಾಟ್ ಸೆಕ್ಷನ್ ಅಂತ ಹೋಗ್ತೇವೆ ರೀ. ಅದು ಭಾಳತನ ಅದು ಯಾವಾಗಲೂ ಘಾಟ್ ಸೆಕ್ಷನ್ ಇರ್ತದೆ ರೀ, ಯಾವಾಗಲೂ ತಗ್ಗು ದಿನ್ನಿಗಳೇ ಇರ್ತದ ಇಲ್ಲ. ಸ್ವಲ್ಪ ಸಮಯ, ಸ್ವಲ್ಪ ಕಾಲದಲ್ಲಿ ಪಾಸ್ ಆದಮೇಲೆ ಮುಂದೆ ಒಳ್ಳೆಯ ರೋಡ್ ಸಿಗ್ತದೆ ನಮಗೆ. ಅದೇ ರೀತಿ ಕುರುಬನು ನಮ್ಮನ್ನು ತರಬೇತಿಗೊಳಿಸುವಾಗ ಕೆಲವು ಸಾರಿ ನಾವು ಈ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೀತಾ ಇರುವಾಗ ಆತನ ಕೋಲು ನಮಗೆ ಧೈರ್ಯ ಕೊಡ್ತದೆ, ಆತನ ದೊಣ್ಣೆ ನಮಗೆ ಧೈರ್ಯ ಕೊಡ್ತದೆ. ದೊಣ್ಣೆ ಎದಕ್ಕೆ ರೀ? ಕುರುಬನ ಕೈಲಿರುವ ಒಂದು ದೊಣ್ಣೆ ಅದಕ್ಕೆ ಯಾವುದಾದ್ರೂ ತೋಳ ಅಥವಾ ಯಾವುದಾದ್ರು ಹಿಂಸ ಪ್ರಸು ಬರುವುದಾಗಿದೆ, ಅದನ್ನು ಹೊಡೆಯುವುದಕ್ಕಾಗಿ ಆತನ ಕೈಲಿ ಒಂದು ಕೋಲು ಇರ್ತದೆ. ಆಫ್ರಿಕಾದಲ್ಲಿರುವ ದನ ಕಾಯೋರು ಒಂದು ಗುಂಪಿದೆ, ಅವ್ರ ಕೈಲಿ ಒಂದು ಕೋಲು ಇರ್ತದೆ ಬರೀ. ಆ ಒಂದೇ ಕೋಲಿನಿಂದ ಸಿಂಹವನ್ನು ಹೊಡಿತಾರೆ ಅವರು. ಭಾಳ ಧೈರ್ಯ ಅವ್ರಿಗೆ ಆ ಸಿಂಹ ನೋಡಿದ್ರೆ ಅವ್ರಿಗೆ ಭಾಳ ಹುರುಪು, ಅದನ್ನು ಹೊಡಿಬೇಕಂತ. ಅದು ಅವ್ರ ಮೇಲೆ ಅಟ್ಯಾಕ್ ಬರದೇ ಇರಲಿ ಕೂಡ ಹೋಗಿ ಅದನ್ನು ಹೋಗಿ ಬೆನ್ನ ಹತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರ ದನ ಕರುಗಳು ಭಾಳ ಇರ್ತಾವ್ರು. ನಮ್ಮ ಒಳ್ಳೆ ಕುರುಬು ನಮ್ಮ ಕೂಡ ಇರುವಾಗ ಆತನ ದೊಣ್ಣೆ ನಮಗೆ ಧೈರ್ಯ ಕೊಡ್ತದೆ. ಇಲ್ಲಿ ಯೇಸು ಸ್ವಾಮಿ, ನನ್ನ ಕುರಿಗಳನ್ನ ನಾನು ತಿಳಿದಿದ್ದೇನೆ, ನನ್ನ ಕುರಿಗಳನ್ನ ನಾನು ತಿಳಿದಿದ್ದೇನೆ, ಅವು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ ಎಂಬುದಾಗಿ ಹೇಳ್ತಾನೆ. 10ನೇ ಅಧ್ಯಾಯ ಯೋಹಾನ 28-29 ವಚನ. ನಾನು ಅವುಗಳನ್ನು ಬಲ್ಲೆಯೂ ಅವು ನನ್ನ ಹಿಂದೆ ಬರುತ್ತವೆ, ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯಿಂದ ಕಸಕೊಳ್ಳರು. ನನ್ನ ಕುರಿಗಳ ಬಗ್ಗೆ, ತನ್ನ ಕುರಿಗಳ ಬಗ್ಗೆ ಹೇಳ್ತಾನೆ. ಅವು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನನ್ನ ಹಿಂದೆ ಬರ್ತವೆ, ಅವುಗಳಿಗೆ ನಿತ್ಯ ಜೀವ ಕೊಡ್ತೇನೆ, ಅವುಗಳು ನಾಶವಾಗುವುದೇ ಇಲ್ಲ, ಯಾರು ನನ್ನ ಕೈಯಿಂದ ಕಸಕೊಳ್ಳು. ನೀವು ಯೇಸುವಿನ ಕೈಲಿದ್ದೀರಿ, ಸೈತಾನ ನಿಮ್ಮನ್ನು ಆತನ ಕೈಯಿಂದ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲರಿ. ಅಷ್ಟು ಬಲಿಷ್ಠವಾದ ಕೈ, ಅದರ ಮೇಲೆ ಇನ್ನೊಂದು ಕೈ ಇದೆ. 29ನೇ ವಚನ, ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರೂ ಕಸ್ಕೊಳ್ಳಲಾರರು, ನಾನು ತಂದೆಯು ಒಂದಾಗಿದ್ದೇವೆ. ಇಲ್ಲಿ ಕರ್ತನ ಕೈಯೊಳಗಿದ್ದೇವೆ, ಆತನ ಕುರಿಯಾದ ನಾನು ಕರ್ತನ ಕೈಯೊಳಗೆ, ಅದರ ಮೇಲೆ ತಂದೆಯಾದ ದೇವರ ಕೈ, ಅವರ ಕೈಯೊಳಗಿಂದ ನಿಮ್ಮನ್ನು ಯಾರೂ ಕಿಸ್ಕೊಳ್ಳಲಾರರು. ನೀವು ಆತನ ಆಸ್ತಿ, ಆತ ನಿಮ್ಮನ್ನು ಸೃಷ್ಟಿ ಮಾಡಿದ ತಂದೆ. ನೀವು ಪಾಪದ ಮಾಡಿ ದೂರ ಹೋಗಿದ್ದರಿಂದ ಯೇಸು ಸ್ವಾಮಿ ತನ್ನ ರಕ್ತ ಚೆಲ್ಲಿ ತಿರುಗಿ ನಿಮ್ಮನ್ನು ಕೊಂಡುಕೊಂಡ. ತಿರುಗಿ ಆತನ ಆಸ್ತಿಯಾದ್ರಿ, ಆತನವರಾಗಿದ್ದೀರಿ. ನಾವು ಹುಟ್ಟಿನಿಂದಲೂ ಆತನವರು, ಕರ್ತನ ಮರಣದ ನಿಮಿತ್ತವಾಗಿ ನಾವು ಆತನವರು. ಹೀಗಾಗಿ 2 ಭದ್ರವಾದ ಹಸ್ತಗಳು ನಮ್ಮನ್ನು ತಮ್ಮ ಕೈಯೊಳಗೆ ಮುಚ್ಚಿಕೊಂಡಿವೆ. ಯೇಸುವಿನ ಕೈ, ಅದರ ಮೇಲೆ ತಂದೆಯಾದ ದೇವರ ಕೈ, ಅದು ನಮ್ಮನ್ನು ಮುಚ್ಚಿಕೊಂಡಿರುವುದರಿಂದ ಯಾರು ನಮ್ಮನ್ನು ಕರ್ತನ ಕೈಯೊಳಗಿಂದ ಕಸಕೊಳ್ಳಲಾರರು. ಅಷ್ಟು ಭದ್ರತೆ ಇದೆ. ಆದ ಕಾರಣ ಯೆಹೋವನು ನನ್ನ ಕುರುಬನು ಅಂತ ಹೇಳುವಾಗ
ವೆನ್ ಯು ಮೇಕ್ ಹಿಮ್ ಆಸ್ ಅವರ್ ಶೆಪರ್ಡ್, ನಮಗೆ ಸೆಕ್ಯೂರಿಟಿ ಇದೆ, ಭದ್ರತೆ ಇದೆ. ಆದ ಕಾರಣ ಭಯ ಪಡುವಂಥ ಅವಶ್ಯಕತೆ ಇಲ್ಲ. 91ನೇ ಕೀರ್ತನೆ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲಲ್ಲಿ ಸಂಚರಿಸುವ ಪತ್ತಿಗೂ ಹಾನಿಕರವಾದ ಮಧ್ಯಾಹ್ನಗೂ ಕೇಡಿಗೂ ಅಂಜ ಕಾರಣವಿಲ್ಲ. ಯಾವುದಕ್ಕೂ ಅಂಜ ಕಾರಣ, ಯಾವುದಕ್ಕೂ ಅಂಜ ಕಾರಣವೂ ಇಲ್ಲ. ಅದು ಯಾವುದು ನಿಮ್ಮನ್ನು ಮುಟ್ಟುವುದೇ ಇಲ್ಲ. ಆತ ನಿಮ್ಮ ಕುರುಬನು, ಅಷ್ಟು ಭದ್ರತೆ ಇದೆ. ಅಷ್ಟಲ್ಲದೆ ಆತ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಾನೆ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ಮತ್ತೊಂದು ನೋಡಿ, ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸುತ್ತೆ. ಯಾವ ವೈರಿ? ತೋಳಗಳಿರ್ಬೋದು, ಹಿಂಸ್ರ ಪಶುಗಳಿರ್ಬೋದು, ಅವುಗಳ ಎದುರಿಗೆ ನಮಗೆ ಒಳ್ಳೆಯ ಆಹಾರ ಕೊಡ್ತಾನೆ. ಬೆಟ್ಟದ ಮೇಲೆ ಇರುವಂಥ ಒಂದು ಅಲ್ಲಿ ಮೇಲ್ಗಡೆ ಒಂದು ಲ್ಯಾಂಡ್ ಇರ್ತದೆ, ಫ್ಲ್ಯಾಟ್ ಲ್ಯಾಂಡ್. ಅಲ್ಲಿ ಬೆಟ್ಟದ ಮೇಲೆ ಒಂದು ಬಯಲು ಪ್ರದೇಶ ಇರ್ತದೆ ರೀ. ಅಲ್ಲಿ ಬೆಳೆಯುವಂಥ ಹುಲ್ಲು ಬಹಳ ಒಂದು ಯಾವಾಗಲೂ ಹಸಿರಾಗಿರುವಂಥದ್ದು ಮತ್ತು ಬಹಳಷ್ಟು ಪೌಷ್ಟಿಕವಾಗಿರ್ತದೆ ಕುರಿಗಳಿಗೆ. ಅಲ್ಲಿ ಕುರುಬನ್ನು ತೆಗೆದುಕೊಂಡು ಹೋಗ್ತಾನೆ ರೀ. ಅಲ್ಲಿ ಬೇರೆ ಹಿಂಸ್ರ ಪಶುಗಳಿಗೆ ಮೇಲೆ ಹತ್ತಿ ಬರ್ಲಿಕ್ಕೆ ಆಗೋದೇ ಇಲ್ಲ. ಅವು ನೋಡ್ತವೆ ದೂರದಿಂದ, ಹತ್ತಿರ ಬರಲಿಕ್ಕೆ ಸಾಧ್ಯತೆ ಇಲ್ಲ. ವೈರಿಗಳ ಮುಂದೆ ನೀನು ನನಗೆ ಔತಣವನ್ನು ಸಿದ್ಧಪಡಿಸುತ್ತೆ. ದಾವೀದನು ಸ್ವತಃ ಕುರುಬನಾಗಿರುವಾಗ ನಾವು ನೋಡ್ತೇವೆ ಆತನೆಷ್ಟು ಮಟ್ಟಿಗೆ ತನ್ನ ಕುರಿಗಳನ್ನು ಪ್ರೀತಿಸ್ತಾ ಇದ್ದಂದಾಗ ನಾವು ನೋಡ್ತೇವೆ. ಯಾವುದೇ ಒಂದು ಕರಡಿ ಬರುವಾಗ ಆತನು ಹೋಗಿ ಅದರ ಗದ್ದವನ್ನು ಹಿಡಿದು ಹೊಡೆದಾಕ್ತಾ ಇದ್ದಂಗೆ ನೋಡ್ತೇವೆ. ಅದೇ ರೀತಿ ಸಿಂಹ ಬರುವಾಗಲೂ ಕೂಡ ಆತನು ಅದನ್ನು ಹಿಡಿದು ಕೊಂದನು ಎಂಬುದಾಗಿ ನಾವು ನೋಡ್ತೇವೆ. ಒಬ್ಬ ಚಿಕ್ಕ ಹುಡುಗ ತನ್ನ ಕುರಿಗಳನ್ನು ಪ್ರೀತಿಸ್ತಾ ಇರೋದಾಗಿದ್ದರೆ ಎಷ್ಟರ ಮಟ್ಟಿಗೆ ಆತನು ತನ್ನ ಪ್ರಾಣವನ್ನು ಆತನು ಒತ್ತಿಟ್ಟು ತನ್ನ ಕುರಿಗಳಿಗೋಸ್ಕರ ಹೋರಾಡಿದಂತ ಅವನು ಹೇಳ್ತಾನೆ. ಒಂದು ಸಾರಿ ಒಬ್ಬ ತಾಯಿ, ಆಕೆ ಕಲ್ಲು ಕಡಿತಾ ಇರಬೇಕಾದ ಮಗುವನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಒಂದು ಬಂಡೆ ಹತ್ತಿರ ಆಕೆ ಇಟ್ಟಿದ್ಲು. ಆ ಕಲ್ಲು ಕಡಿತಾ ಇರುವಾಗ ದೊಡ್ಡದಾದ ಒಂದು ಗರುಡು ಪಕ್ಷಿ ಅದು ಬಂದು ಮಗುವನ್ನು ಎತ್ತಿಕೊಂಡು ಹೋಗ್ಬಿಡ್ತು. ಬೆಟ್ಟದ ತುದಿಗೆ ಮೇಲ್ಗಡೆ ಒಯ್ದು ಇಟ್ಟಿದೆ. ಹಾಗೆ ಆಕೆ ಬೇಡ್ಕೊಳ್ತದೆ, ದಯಮಾಡಿ ಯಾರಾದರೂ ನನ್ನ ಮಗುವನ್ನು ಉಳಿಸ್ರಿ, ಈಗ ಕೊಂದು ಬಿಡ್ತಿದೆ ಅದು. ಒಂದು ವೇಳೆ ಮಗು ಒಂದು ಜಾರು ಬಿದ್ದರೂ ಸತ್ತು ಹೋಗ್ತದೆ. ಯಾರೂ ಕೇಳಿಲ್ಲ. ಅಲ್ಲಿ ಹತ್ತಲಿಕ್ಕೆ ಆಗೋದಿಲ್ಲ, ನಮಗೆ ಯಾರಿಗೂ ಅಷ್ಟು ಮೇಲ್ಗಡೆ ಹತ್ತಲಿಕ್ಕೆ ಆಗೋದಿಲ್ಲ. ಬಹಳ ಸ್ಟೀಪ್ ಆಗಿದೆ ಅದು, ಬಹಳ ಅದು ನಾವು ಜಾರು ಬಿದ್ದು ಬಿಡ್ತೇವೆ ಅದಾಗಿ. ಯಾರೂ ಹೋಗಲಿಲ್ಲ. ಆಗ ಅವಳೇ ಮೇಲೆ ಹತ್ತಿದ್ಲು. ಆಕೆ ತನ್ನ ಕೈಗಳಿಂದ ಅಂಗಾಲುಗಳಿಂದ ಮೇಲೆ ಹತ್ತಿ ತನ್ನ ಮಗುವನ್ನು ಒಂದು ಕೈಲಿ ಹಿಡಿದುಕೊಂಡು ಸಾವಕಾಶವಾಗಿ ಇಳಿದು ಬಂದ್ಲು. ಅವಾಗ ಕೆಳಗೆ ಇಳಿದು ಬಂದು ಮೇಲೆ ನೋಡ್ತಾಳೆ, ನನಗೆ ಹತ್ತಲಿಕ್ಕೆ ಸಾಧ್ಯತೆ ಇರಲಿಲ್ಲ, ಹೆಂಗೆ ಹತ್ತಿದೆ? ಯಾವುದು ಅವಳನ್ನು ನಡೆಸಿದ್ರಿ? ಆ ಮಗುವಿನ ಮೇಲಿರುವಂಥ ಪ್ರೀತಿ. ಅದೇ ರೀತಿ ಯೇಸು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ತೇನೆ ಅಂತ ಹೇಳ್ತಾನೆ ರೀ. ನಮ್ಮನ್ನು ಆತನು ಪ್ರೀತಿಸಿದ್ದರಿಂದ ತನ್ನ ಪ್ರಾಣವನ್ನು, ನನ್ನ ಕುರಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡ್ತೇನೆ ಅಂತ ಯೇಸು ಸ್ವಾಮಿ ಹೇಳ್ತಾನೆ ರೀ. ಆತನು ನಮಗಾಗಿ ಪ್ರಾಣ ಕೊಟ್ಟಂತ ಯೇಸು, ನನ್ನಷ್ಟಕ್ಕೆ ನಾನೇ ಕೊಡ್ತೇನೆ, ಅದನ್ನು ಯಾರೂ ತೆಗೆಯಲಾರರು ಕೂಡ ಎಂಬುದಾಗಿ ಕೂಡ ಹೇಳ್ತಾನೆ. ಮನಪೂರ್ವಕವಾಗಿ ನಮಗೋಸ್ಕರ ಪ್ರಾಣ ಕೊಟ್ಟಂತ ಯೇಸು, ನಮ್ಮನ್ನು ಪ್ರೀತಿಸಿದಂತ ಆತನು ಒಳ್ಳೆ ಕುರುಬನು, ಒಳ್ಳೆ ಕುರುಬನು. ಮತ್ತೊಂದು ಸಂಗತಿ ಇದರಲ್ಲಿ ನಾವು ನೋಡ್ತೇವೆ, ಯೋಹಾನ 10ರಲ್ಲಿ 27ನೇ ವಚನ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರ್ತವೆ. ಅವು ಅನ್ಯನ ಸ್ವರವನ್ನು ತಿಳಿಯುವುದಿಲ್ಲ. ಆ 10ನೇ ಅಧ್ಯಾಯದ 5ನೇ ವಚನ, ಆ 4-5 ವಚನ, ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳಿದುಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯನ ಸ್ವರವನ್ನು ತಿಳಿಯುವುದಿಲ್ಲ, ಅನ್ಯನ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತವೆ. ಇಲ್ಲ ನೋಡ್ತೇವೆ, ಕುರಿಗಳು ಕುರುಬನ ಸ್ವರ ತಿಳಿದು, ನೀನು ಆತನ ಕುರಿ ಆಗಿರೋದಾಗಿದ್ದರೆ
ನೀನು ಆತನ ಸ್ವರವನ್ನು ಗುರುತಿಸುತ್ತಿ. ಒಂದು ವೇಳೆ ಸೈತಾನ ಮೋಸದ ಧ್ವನಿಯಿಂದ ನಿನ್ನನ್ನು ಮೋಸಗೊಳಿಸಕ್ಕೆ ಪ್ರಯತ್ನಿಸಿದ್ರು ಕೂಡ ನಾವು ನೋಡ್ತೇವೆ, ನೀವು ಆತನ ಬಳಿ ಉಳಿಯುವುದಿಲ್ಲ, ಆತನ ಬಳಿಯಿಂದ ಓಡಿ ಹೋಗ್ತೀರಿ. ನನ್ನ ಕುರಿಗಳನ್ನು ನಾನು ತಿಳಿತೇನೆ, ನನ್ನ ಕುರಿಗಳು ನನ್ನ ಸ್ವರವನ್ನು ತಿಳಿದವೆ. ನೀನು ದೇವರ ಕುರಿ ಮರಿ, ನೀನು ಆತನ ಶಬ್ದವನ್ನು ತಿಳ್ಕೊಂಡಿದ್ದಿ. ಈ ಒಂದು ಯೆಶಾಖಂಡದ ಈ ಕುರುಬರ ಬಗ್ಗೆ ನಾವು ನೋಡೋದಾಗಿದ್ದರೆ, ನೂರಾರು ಕುರಿಗಳಿದ್ರು, ಸಾವಿರಾರು ಕುರಿ, ಅವು ಹೆಸರು ಕೂಡ ಇಡ್ತಾರಂತ್ರಿ, ಅವ್ರಿಗೆ ಹೆಸರು ಹೇಳಿ ಕರೀತಾರಂತ್ರಿ. ಅಲ್ಲೊಬ್ಬ ಈ ಒಂದು ಯುರೋಪಿಯನ್ ಮನುಷ್ಯ ಈ ಇಬ್ಬರು ಕುರುಬರು ಭೇಟಿಯಾಗ ನೋಡ್ರಿ, ಇಬ್ಬರು ಕುರುಬರು ಭೇಟಿ ಆದ್ರು. ಅವನಿಂದ ಒಂದು ಗುಂಪಿದೆ, ಇವನಿಂದ ಒಂದು ಗುಂಪಿದೆ, ದೊಡ್ಡ ಕುರಿಗಳ ಗುಂಪು. ಇಬ್ಬರು ಕುರುಬರು ಭೇಟಿ ಆಗುವಾಗ ಏನಾಯ್ತು ರೀ, ಕುರಿಗಳೆಲ್ಲ ಮಿಕ್ಸ್ ಆಗಿಬಿಟ್ಟು ಇವನಿಗೆ ಚಿಂತೆ ಆಯಿತು, ಇವ್ರು ತಮ್ಮ ಕುರಿಗಳನ್ನು ಹೆಂಗೆ ಬೇರ್ಪಡಿಸ್ತಾರೆ, ಈ ಕುರಿಗಳು ಹೆಂಗೆ ಬೇರ್ಪಡಿಸ್ತಾರೆ ಎಂಬುದಾಗಿ ಅವನು ಅಲ್ಲೇ ಕಾದ್ಕೊಂಡು ಕೂತ, ನೋಡೋಣ ಹೇಗೆ ಬೇರ್ಪಡಿಸ್ತಾರೆ ತಮ್ಮ ತಮ್ಮ ಕುರಿಗಳನ್ನ ಅಂತೇಳಿ. ನೋಡೋದಕ್ಕೆಲ್ಲ ಒಂದೇ ರೀತಿ ಕಾಣ್ತವೆ. ಅವ್ರು ಮಾತಾಡಿ ಮುಗಿದ ಮೇಲೆ ಒಬ್ಬ ಕುರುಬ ದೂರ ಹೋಗಿ ಒಂದು ಧ್ವನಿ ಹಾಕಿದ, ಒಂದು ಕೂಗು ಹಾಕಿದ. ಕೂಗು ಹಾಕಿದ ಕೂಡಲೇ ಅವನ ಕುರಿಗಳು ಮಾತ್ರ ಅವನಿಂದ ಹೋಗ್ತಾ ಇವೆ. ಇನ್ನೊಬ್ಬ ಕುರುಬನ ಆ ಕಡೆ ಹೋಗಿ ತನ್ನ ಕೂಗು ಹಾಕಿದ, ಅವನ ಕುರಿಗಳು ಅವನ ಹಿಂದೆ ಹೋಗ್ಬಿಟ್ಟು ಅಲ್ಲಿ ಗುಂಪು ಮತ್ತೆ ಅವರವ್ರ ಕುರುಬನ ಹಿಂದೆ ಹೋಯಿತು. ನಾವು ನಮ್ಮ ಕುರುಬನ ಸ್ವರವನ್ನು ತಿಳಿದಿದ್ದೇವೆ, ನಾವು ಅನ್ಯನ ಸ್ವರವನ್ನು ತಿಳಿಯುವುದಿಲ್ಲ, ಆತನ ಬಳಿಯಲ್ಲಿ ನಾವು ಉಳಿಯುವುದಿಲ್ಲ. ನಾವು ಕರ್ತನ ಹಿಂದೆ ಹೋಗುವಂಥ ಕುರಿಗಳಾಗಿದ್ದೇವೆ. ಆದ ಕಾರಣ ಇಲ್ಲಿ ಒಂದು ದೇವರು ಬಯಸುವಂಥ ಒಂದು ಸಂಗತಿ, ಆತನ ಕೂಡ ಅನ್ಯೋನ್ಯತೆ, ರಿಲೇಷನ್ಶಿಪ್. ನಮ್ಮ ಕುರುಬನೊಂದಿಗೆ ನಮ್ಮ ಒಂದು ಐಕ್ಯತೆ, ಅನ್ಯೋನ್ಯತೆ ಬೇಕು. ಹಿಂದಿನ ಎಲ್ಲ ಸಂಗತಿ ನಾವು ನೋಡುವಾಗ, ನಾನೇ ಮಾರ್ಗ ಅಂದರೆ ತನ್ನ ರಕ್ಷಣೆ ಮಾರ್ಗ ಬಗ್ಗೆ ಹೇಳ್ತಾನೆ, ನಾನೇ ಸತ್ಯ ಅಂತಂದರೆ ಆತನ ಏನು ಮಾಡುತ್ತಿದ್ದ ಆದಿಂದ ತನ್ನ ಬಗ್ಗೆ ಏನು ಪ್ರವಾದನೆ ಹೇಳಲ್ಪಟ್ಟಿತ್ತು ಅದೆಲ್ಲ ನೆರವೇರಿದ್ದನ್ನು ಆತನ ನೋಡ್ತೇವೆ. ಆತನಲ್ಲಿ ಸುಳ್ಳೆಂಬುದು ಇಲ್ಲ, ಆತನಲ್ಲಿ ಕತ್ತಲೆ ಎಂಬುದಿಲ್ಲ, ಆತನಲ್ಲಿ ಪಾಪವೆಂಬುದೂ ಇಲ್ಲ. ಅದೆಲ್ಲ ಆತನ ಮಾಡುವಂಥ ಆ ರಕ್ಷಣಾ ಕಾರ್ಯದ ಬಗ್ಗೆ ಹೇಳ್ತದೆ ಆತನೆಲ್ಲ ಸಂಗತಿ. ನಾನೇ ಪುನರುತ್ಥಾನ, ನಾನೇ ರೆಸರೆಕ್ಷನ್ ಅಂತ ಹೇಳುವಾಗ ಆತನ ತನ್ನ ಶಿಲ್ಪೆ ಮೇಲೆ ಮಾಡುವಂಥ ಸಂಗತಿಗಳ ಬಗ್ಗೆ ಹೇಳ್ತಾನೆ. ಆದರೆ ಇಲ್ಲಿ ಬರುವಾಗ, ಅಧ್ಯಾಯದ ಕೊನೆಗೆ ನಾವು ಬರ್ತಾ ಇರುವಾಗ, ಪುಸ್ತಕದ ಕೊನೆಗೆ ನಾವು ಬರ್ತಾ ಇರುವಾಗ, ಯೇಸು ನಮ್ಮ ಮತ್ತು ಆತನ ಕೂಡ ಇರುವಂಥ ರಿಲೇಷನ್ಶಿಪ್, ಅನ್ಯೋನ್ಯತೆ ಬಗ್ಗೆ ಹೇಳ್ತಾ ಇದ್ದಾನೆ. ಐ ಆಮ್ ದ ಗುಡ್ ಶೆಪರ್ಡ್. ನಾವು ಆತನೊಂದಿಗೆ ಐಕ್ಯತೆ ಹೊಂದಿಕೊಳ್ಳಬೇಕು, ಆತನೊಂದಿಗೆ ಅನ್ಯೋನ್ಯತೆ ಹೊಂದಿಕೊಳ್ಳಬೇಕು. ಅದನ್ನು ದೇವರು ಬಯಸ್ತಾನೆ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಮಾಡೋಣ. ಒಂದು ರೀತಿ ನಾವು ಐಕ್ಯತೆ ಹೊಂತೀವಿ. ಯಾವ ರೀತಿ ರೀ? ಪ್ರಾರ್ಥನೆ ಮಾಡೋದ್ರ ಮೂಲಕ. ಪ್ರತಿದಿನ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ? ಪ್ರತಿದಿನ ಮಾಡಬೇಕು. ಅದಕ್ಕಾಗಿ ಟೈಮ್ ಇಡ್ರಿ, ಪ್ರಾರ್ಥನೆ ಮಾಡೋದಕ್ಕಾಗಿ. ಕರ್ತನ ಕೂಡ ಮಾತಾಡ್ರಿ. ಒಂದೇ ಬಾಯ್ಪಾಠ ಹೇಳುವಂಥ ಪ್ರಾರ್ಥನೆ ಅಲ್ರಿ, ನಿಮ್ಮ ಹೃದಯದಿಂದ ಬರುವಂಥ ಪ್ರಾರ್ಥನೆ ಆಗಿರಲಿ. ಎಷ್ಟು ಜನ ಬೈಬಲ್ ಓದ್ತೀರಿ? ಓದಕ್ಕೆ ಬರುವಂಥವ್ರು. ಈಶ್ವರ್ ನಿಮ್ಗೆ ಒಂದು ಹೋಮ್ವರ್ಕ್ ಕೊಟ್ಟ ಅಲ್ಲ, 1 ವರ್ಷದ ಹೋಮ್ವರ್ಕ್ ಏನ್ರಿ? 1 ವರ್ಷದಲ್ಲಿ ಪೂರ್ಣ ಬೈಬಲ್ ಓದಿ ಮುಗಿಸ್ಬೇಕು. ಎಷ್ಟು ಜನ ಮುಗಿಸಿದ್ರಿ? ಹೋದ ವರ್ಷ ಜನವರಿಯಲ್ಲಿ ಕೊಟ್ಟಿದ್ದ. 1-2 ಕೈ ಮಾತ್ರ ನೋಡ್ತಾ ಇದ್ದೆ. ನಾನು ಕೂಡ ಮುಗಿಸಿದ್ರಿ. ಸ್ವಲ್ಪ ಸ್ಲೋ ಆಯ್ತು. ನಂದು ಒಂದು ಟೆಂಪ್ಟೇಷನ್ ಏನಂದ್ರೆ, ನಾನು ಅದು ಥಿಂಕ್ ಮಾಡೋಕ್ಕೆ ಚಾಲೂ ಮಾಡ್ತೀನಿ, ಅದ್ರಲ್ಲಿ ಅಭ್ಯಾಸ ಮಾಡೋಕ್ಕೆ ಚಾಲೂ ಮಾಡಿಬಿಡ್ತೀನಿ. ಅಲ್ಲಿ ಆ ಒಂದು ಜಾಗ ಬಿಟ್ಟು ಮುಂದೆ ಹೋಗೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ ರೀ ಒಂದು ಭಾಗದಲ್ಲಿ. ಈಗ ಉದಾಹರಣೆಗೆ ಯೋಹಾನ್ ಸುವಾರ್ತೆಗೆ ಬಂದುಬಿಟ್ರೆ ಅದ್ರ ಬಗ್ಗೆ ಅದರೊಳಗೆ ನನ್ನ ಮನಸ್ಸು ಹೋಗ್ಬಿಡ್ತೈತೆ, ಅದನ್ನೇ ಅಭ್ಯಾಸ ಮಾಡ್ಲಿಕ್ಕೆ ಆರಂಭಿಸ್ಬಿಡ್ತೇನೆ. ಅಂದರೂ ಕೂಡ ನಾನು ಪೂರ್ಣ ಬೈಬಲ್ ಓದಿ ಮುಗಿಸಿದ್ರಿ. ಈಗ ಎಲ್ಲರಿಗೂ ನಾನು ಎಕ್ಸಾಂಪಲ್ ಆಗಿರ್ಬೇಕಲ್ಲ ಅಂತ ನಾನು ಬೇರೆಯವ್ರಿಗೆ ಒಂದು ಉದಾಹರಣೆ ಆಗಿರ್ಬೇಕಲ್ಲ. ಎಲ್ಲರಿಗೂ ನಾವು ಹೇಳ್ತೀರಿ ಬೈಬಲ್ ಓದ್ರಿ 1 ವರ್ಷದಾಗ ಅಂತೇಳಿ ನಾವು ಓದಿದ್ರಿ. ನಾನು ಭಾಳ ಸಲ ಓದಿದ್ದೇನೆ ರೀ. 25 ಸಾರಿ ಪೂರ್ಣ ಬೈಬಲ್ ಓದೋದನ್ನು ಮುಗಿಸಿದ ನಂತರ ನಾನು ಎಣಿಸೋದು ಬಿಟ್ಟುಬಿಟ್ಟೆ. ಆಮೇಲೆ ಎಷ್ಟೋ ಸಾರಿ ಓದಿದ್ದೇನೆ. ಓದ್ರಿ, ಎಷ್ಟು ಓದ್ತೀರಿ ಅಷ್ಟು ನಿಮಗೆ ಕರ್ತನಿಂದ ಅನ್ಯಂತ ಹೋಗ್ತದೆ. ಕರ್ತನ ಕೂಡ ಒಂದು ಸಂಬಂಧ ಹೊಂದ್ರಿ. ಬೈಬಲ್ ಓದುವುದು ವೇಸ್ಟ್ ಆಫ್ ಟೈಮ್ ಅಲ್ಲ. ನಾವು ಸಮಯ ವ್ಯರ್ಥ ಮಾಡ್ತಾ ಇಲ್ಲ ಬೈಬಲ್ ಓದು. ಅದಕ್ಕಾಗಿ ಪ್ರತ್ಯೇಕ ಸಮಯ ಇಡ್ರಿ. ಬೇರೆ ಕೆಲಸ ಮಾಡುವಂಥ ಸಮಯದಲ್ಲಿ ಒಯ್ದು ಬೈಬಲ್ ಓದಕ್ಕೆ ಹೋಗ್ಬೇಡ್ರಿ ಅಲ್ಲ. ನೀವೇನೋ ಕೆಲಸ ಮಾಡಬೇಕಾಗಿರ್ತದೆ, ಅದಕ್ಕಿಂತ ಮುಂಚೆ ಬೈಬಲ್ ಓದ್ಬಿಡ್ರಿ. ಬೆಳಗಿನ ಜಾವದಲ್ಲಿ ಓದ್ರಿ,
ಅಥವಾ ರಾತ್ರಿ ಸಮಯಗಳಲ್ಲಿ ಹೋದ್ರಿ. ನೀವು ಈ ರೀತಿ ಮಾಡ್ಬೋದು. ಕೆಲವು ಸಾರಿ ಬೆಳಗಿನ ಜಾವದಲ್ಲಿ ಹೊಸ ಒಡಂಬಡಿಕೆ, ರಾತ್ರಿ ಸಮಯದಲ್ಲಿ ಹಳೆ ಒಡಂಬಡಿಕೆ ನೀವು ಓದ್ಕೋಬೋದ್ರಿ. ಪ್ರತಿ ದಿವಸ 5 ಕೀರ್ತನೆಗಳು ಮತ್ತು 1 ಜ್ಞಾನೋಕ್ತಿ ಓದುವುದಾಗಿದ್ದರೆ, ಬೇರೆ ಎಲ್ಲ ಬೈಬಲ್ ಭಾಗ ಓದುವುದಷ್ಟೇ ಅಲ್ಲ, ಅದರ ಒಂದಿಗೆ 5 ಕೀರ್ತನೆಗಳು ಮತ್ತು 1 ಜ್ಞಾನೋಕ್ತಿ ಓದುವುದಾಗಿದ್ದರೆ ನಿಮಗೆ ಹೆಚ್ಚಿನ ಒಂದು ಅನ್ಯೋನ್ಯತೆ ದೇವರು ಕೂಡ ಆಗ್ತದೆ. ಅಷ್ಟಲ್ಲದೆ ನಾವು ನೋಡ್ತೇವೆ ಜ್ಞಾನಿಗಳು ಕೂಡ ಆಗ್ತೀರಿ. ಜ್ಞಾನೋಕ್ತಿಗಳನ್ನು ಓದೋದ್ರ ಮೂಲಕ ಜ್ಞಾನಿಗಳು ಕೂಡ ಆಗ್ತೀರಿ. ಲೋಕದವ್ರಿಗಿಂತ ಜ್ಞಾನಿಗಳಾಗ್ತೀರಿ. ಆದ ಕಾರಣ ಇಲ್ಲಿ ಯೇಸು ಸ್ವಾಮಿ ನಾನೇ ಒಳ್ಳೆ ಕುರುಬನಂತ ಹೇಳುವಾಗ ಆತ ನಮಗಾಗಿ ಪ್ರಾಣ ಕೊಡುವುದಷ್ಟೇ ಅಲ್ಲ, ನಮಗೆ ಸಮೃದ್ಧಿ ಇರಬೇಕೆಂಬುದಾಗಿ ಬರುವುದಷ್ಟೇ ಅಲ್ಲ, ನಾವು ನೋಡ್ತೇವೆ ಆತನು ಕೂಡ ಸಂಬಂಧ ಉಳ್ಳವರಾಗಿರಬೇಕು, ಅನ್ಯೋನ್ಯತೆ ಐಕ್ಯತೆ ಉಳ್ಳವರಾಗಿರಬೇಕು. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಹಲ್ಲೆಲೂಯಾ. ಒಂದು ವೇಳೆ ನೀವು ಈತನನ್ನು ಕುರುಬನನ್ನಾಗಿ ಸ್ವೀಕರಿಸದೇ ಇದ್ದರೆ, ರಕ್ಷಕನನ್ನಾಗಿ ಸ್ವೀಕರಿಸಿದ್ದೇನೆ, ಒಡೆಯನನ್ನಾಗಿ ಸ್ವೀಕರಿಸಿದ್ದೇನೆ, ಕುರುಬನನ್ನಾಗಿ ನಾನು ಸ್ವೀಕರಿಸಿಲ್ಲ ಎಂಬುದಾಗಿರೋ ಒಂದು ಯೋಚನೆ ನಿಮ್ಮಲ್ಲಿ ಹೊರತಾಗಿದ್ದರೆ ನನ್ನ ಕೂಡ ಈ ಪ್ರಾರ್ಥನೆಯನ್ನು ಹೇಳ್ರಿ. ಯೇಸು ಸ್ವಾಮಿ, ನಾನು ಪಾಪಿ ಎಂದು ಒಪ್ಪಿಕೊಳ್ತೇನೆ, ನನ್ನ ಪಾಪಗಳನ್ನು ಕ್ಷಮಿಸು. ಯೇಸು ಸ್ವಾಮಿ, ಕೆಲವು ಸಾರಿ ನಾನು ವಿಶ್ವಾಸಿ ಇದ್ದಾಗಲೂ ಪಾಪವನ್ನು ಮಾಡಿ ನಿನ್ನಿಂದ ಸಂಬಂಧ ಕಳೆದುಕೊಂಡಿದ್ದೆ ಕರ್ತನೆ. ಈ ಸಮಯದಲ್ಲಿ ನಿನ್ನ ರಕ್ತದ ಮೂಲಕ ಆ ಅಡ್ಡಗೋಡೆಯನ್ನು, ಪಾಪವನ್ನು ತೆಗೆದುಹಾಕು, ನನ್ನನ್ನು ಕ್ಷಮಿಸು. ಯೇಸು ಸ್ವಾಮಿ, ನೀನು ನನ್ನ ಸ್ವಂತ ರಕ್ಷಕನು, ಒಡೆಯನೂ ಆಗಿದ್ದಿ. ಆದರೂ ಈ ಸಮಯದಲ್ಲಿ ನಿನ್ನನ್ನು ನನ್ನ ಕುರುಬನನ್ನಾಗಿ ಸ್ವೀಕರಿಸ್ತೇನೆ, ನಿನ್ನನ್ನು ಹಿಂಬಾಲಿಸ್ತೇನೆ, ನಿನ್ನ ಸ್ವರವನ್ನು ತಿಳಿದುಕೊಳ್ಳುತ್ತೇನೆ, ನಿನಗಾಗಿ ಜೀವಿಸುತ್ತೇನೆ. ಯೇಸು ಸ್ವಾಮಿ, ನೀನು ನನಗಾಗಿ ಸತ್ತು 3ನೇ ದಿವಸ ಜೀವಂತನಾಗಿ ಎದ್ದು ಬಂದಿ ಎಂದು ನಂಬುತ್ತೇನೆ. ನಿನಗೆ ಸ್ತೋತ್ರ. ಆಮೇನ್. ಸ್ವಾಮಿ, ಸಮಯದಲ್ಲಿ ನಿನ್ನ ವಾಕ್ಯದ ಪ್ರಕಾರವಾಗಿರುವಂಥ ಕರ್ತನೆ, ಈ ಸಂಗತಿಗಳನ್ನು ಕರ್ತನೆ ನೀನು ಕುರುಬನು ಎಂಬುದಾಗಿ ನಾವು ಗ್ರಹಿಸಿ ನಿನ್ನನ್ನು ಹಿಂಬಾಲಿಸಿ ನಿನ್ನೊಂದಿಗೆ ಐಕ್ಯತೆ, ಅನ್ಯೋನ್ಯತೆ ನಾವು ಹೊಂದಿಕೊಳ್ಳಲಿಕ್ಕಾಗುವಂತೆ, ನಿನ್ನಿಂದ ಸಮೃದ್ಧಿ ಮಾತ್ರ ಅಲ್ಲ, ಹತ್ತಿರದ ಅನ್ಯೋನ್ಯತೆ ಮತ್ತು ಗೈಡೆನ್ಸ್ ನಾವು ತಿಳ್ಕೊಳ್ಳಲಿಕ್ಕಾಗುವಂತೆ ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನನ್ನು ಹಿಂಬಾಲಿಸಿ ನಿನಗೆ ಮಹಿಮೆ ತರಲಿಕ್ಕಾಗುವಂತೆ ಕೃಪೆ ಕೊಟ್ಟು ನಡೆಸು. ಘನ ಮಾನ ನಿನಗೆ ಸಲ್ಲಿಸ್ತೀವಿ. ಇಲ್ಲಿ ಯಾರಾದರೂ ಕರ್ತನೆ ಅನಾರೋಗ್ಯದಿಂದ ಬಂದಿರೋದಾಗ್ತಾರೆ, ಮುಟ್ಟು ಸ್ವಾಮಿ, ಗುಣಪಡಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡಿಕೊಂಡು ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ವಾಸವಾಗಿರಲಿ.